सर्वोमुक्तवरैरप्रज्ञानप्रत्यगतो ब्रह्मीवाहमस्मि पुराणानामालयं करुणालयं नमामि भगवत्पादं शङ्करं शङ्कराचार्यं केशवं बादरायणं सूत्रभाष्यं वन्दे वन्दे सच्चिदानन्दं विधिवर्यं वेदवेदान्तसारं जायसी चे कर्मणस्ते चत्र ज्ञानकर्मणो सह असंभवे इच्छेतियोस्तन्मे ब्रूहि इत्येवं पृष्टो अर्जुनेन भगवान् सांख्यानां सन्यासिनां ज्ञानयोगेन निष्ठा कर्मयोगेन योगिनां निष्ठा प्रोक्ता इति निर्णयंचकार ಏನು ವ್ಯತ್ಯಾಸ ಮೂರನೇ ಅಧ್ಯಾಯ ಪ್ರಶ್ನೆಗೂ ಐದನೇ ಅಧ್ಯಾಯಕ್ಕೂ ಏನು ವ್ಯತ್ಯಾಸ ಅಲ್ಲಿ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದ್ರೆ ಅಂತ ಹೇಳಿ ಅರ್ಜುನ ಕೇಳಿದಾನೆ. ಅವಾಗ ಏನಾಯ್ತು, ಜ್ಞಾನ ಕರ್ಮ ಎರಡು ಒಟ್ಟಿಗೆ ಒಬ್ಬನಿಗೆ ಆಗೋಲ್ಲ ಅಂತ ಆಯ್ತು. ಎರಡು ಯಾವ್ದು ಶ್ರೇಯಸ್ಕರವೋ ಅದನ್ನ ನನಗೆ ಹೇಳು ಅಂತ ಈ ರೀತಿ ಅರ್ಜುನ ಕೇಳಿಸಿಕೊಂಡಂತಹ ಪರಮಾತ್ಮ ಸನ್ಯಾಸಿಗಳಾಗಿರೋ ಸಾಂಖ್ಯರಿಗೆ ಜ್ಞಾನಯೋಗದ ನಿಷ್ಠೆಯನ್ನು, ಯೋಗಿಗಳಿಗೆ ಕರ್ಮಯೋಗದ ನಿಷ್ಠೆಯನ್ನು ಈ ರೀತಿ ಹೇಳ್ತಾ ಇದು ಎರಡು ವಿಭಾಗವನ್ನು ಮಾಡಿ ನಿರ್ಣಯ ಮಾಡಿಬಿಟ್ಟ ಪರಮಾತ್ಮ. ಅವರಿಗೆ ಕರ್ಮಯೋಗ ನಿಷ್ಠೆ, ಇವರಿಗೆ ಸಾಂಖ್ಯರಿಗೆ ಜ್ಞಾನಯೋಗ ನಿಷ್ಠೆ ಅಂತ ಹೇಳಿ ಹೇಳ್ಬಿಟ್ಟ. ಇಲ್ಲಿ ಅಷ್ಟೇ ಅಲ್ಲ, ಕೊನೆಗೆ ಏನ್ ಮಾಡ್ಬಿಟ್ಟ, ನಚ ಸನ್ಯಸನಾ ದೇವ ಕೇವಲ ಸಿದ್ಧಿಂ ಸಮಧಿಗಚ್ಚತಿ ಇತಿ ವಚನಾತ್ ಜ್ಞಾನಸಹಿತಸ್ಯ ಸಿದ್ಧಿ ಸಾಧನತ್ವ ಇಷ್ಟಂ. ಬರೀ ಕರ್ಮ ಬಿಟ್ಟೇನ್ ಮಾತ್ರಕ್ಕೆ ಸಿದ್ಧಿ ಆಗೋದಿಲ್ಲ ಅಂತ ಹೇಳ್ತಾ ಜ್ಞಾನ ಸಹಿತವಾಗಿ ವಿವೇಕ ಸಹಿತವಾಗಿ ಕರ್ಮವನ್ನು ಬಿಟ್ಟವನಾದ್ರೆ ಸಿದ್ಧಿಯನ್ನು ಹೊಂತಾನೆ ಅಂತ ಹೇಳ್ದಂಗಾಯ್ತು. ಅಲ್ಲಿ ಏನ್ ಮಾಡ್ಬಿಟ್ಟ ಭಗವಂತ, ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದೆ ಅಂತ ಹೇಳುವಾಗ ಜ್ಞಾನ ಹೆಚ್ಚೋದನ್ನು ಒಪ್ಕೊಂಡಿದ್ದಾನೆ, ಇವನಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಯೋಗಿನ ನಿಷ್ಠೆ ಹೇಳ್ದ. ಸಾಂಖ್ಯರಾದ ಜ್ಞಾನಯೋಗಿಗಳಿಗೆ ಜ್ಞಾನಯೋಗದ ನಿಷ್ಠೆ ಹೇಳ್ದ. ಅಲ್ಲಿ ಸನ್ಯಾಸ ಅಂದ್ರೆ ಆಶ್ರಮ ಸನ್ಯಾಸ ವಿಚಾರ ಒಳ್ಳೆ ಇಲ್ಲ, ಆಶ್ರಮ ಸನ್ಯಾಸ ವಿಚಾರ ಬರಲೇ ಇಲ್ಲ. ಇಲ್ಲಿ ಅರ್ಥಾತ್ ಆಶ್ರಮ ಸನ್ಯಾಸಿಗಳು ಬರ್ತಾರೆ ಅಂತ ಇಟ್ಕೊಂಡು ಕರ್ಸು ಒಬ್ಬ ಇಲ್ಲದೆ ಹೋದ್ರೆ ಸನ್ಯಾಸಕ್ಕೆ, ಸರ್ವಕ್ರಮ ಸನ್ಯಾಸಕ್ಕೆ ಒಬ್ಬ ಕರ್ಸು ಇಲ್ಲದೆ ಹೋದ್ರೆ ಸನ್ಯಾಸ ಮಾಡಕ್ ಆಗಲ್ಲ. ಅದನ್ನು ಅರ್ಥ ಇಟ್ಕೊಂಡು ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ಬರೀ ಕರ್ಮ ಬಿಟ್ಟೇನು ಮಾತ್ರ ವಿವೇಕ ಇಲ್ದೇನಿಯೇ ಸಿದ್ಧಿ ಆಗೋದಿಲ್ಲ ಕಡೆ ಅರ್ಜುನ ಅಂತ ಹೇಳಿ ಈ ರೀತಿ ಬೇರೆ ಹೇಳ್ದ. ಜ್ಞಾನ ಸಹಿತವಾದಂತಹ ಸನ್ಯಾಸಕ್ಕೆ ಸಿದ್ಧಿ ಸಾಧನತ್ವ ಇಷ್ಟವಾಗಿದೆ. ಕರ್ಮಯೋಗ ಸ್ಥಿತಿ ವಿಧಾನ, ಕರ್ಮಯೋಗ ವಿಧಾನ ಮಾಡ್ದ, ಅದನ್ನು ಕೂಡ ಮಾಡ್ಲೇಬೇಕು ಒತ್ಕೊಟ್ಟ. ಈಗ ಪ್ರಶ್ನೆ ಏನು, ಜ್ಞಾನರಹಿತ ಸನ್ಯಾಸ ಶ್ರೇಯಾನ್ ಕಿಂಬ ಕರ್ಮಯೋಗ ಶ್ರೇಯಾನ್. ಜ್ಞಾನ ಇಲ್ಲ, ಆತ್ಮಜ್ಞಾನ ಇಲ್ಲ, ಸಾಮಾನ್ಯ ಗೃಹಸ್ಥ, ಅವನು ಸನ್ಯಾಸ ಮಾಡೋದು ಬೆಟರೋ, ಗೃಹಸ್ಥಾಶ್ರಮದಲ್ಲಿ ಕರ್ಮಯೋಗ ಮಾಡ್ಕೊಂಡು ಹೋಗೋದು ಬೆಟರೋ ಅಷ್ಟೇ. ಯಾವ್ದು ಉತ್ತಮ ಅಂತ. ಯಾಕೆಂದ್ರೆ ಸುಲಭವಾಗಿ ಮಾಡೋದು ಅಂತ. ಜ್ಞಾನ ಸಹಿತನಾದವನಿಗೆ ಸನ್ಯಾಸ ಅರ್ಥಪ್ರಾಪ್ತ, ಸನ್ಯಾಸ ಮಾಡೋದೇ ಅಲ್ಲ ಅದು. ಜ್ಞಾನ ರಹಿತನಾದವನಿಗೆ ಯಾವುದು ಶ್ರೇಯಸ್ಕರ ಅಂದ್ರೆ, ಯೋಗ್ಯತೆ ಇದ್ರೆ ಸನ್ಯಾಸವೇ ಶ್ರೇಯಸ್ಕರ, ಯೋಗ್ಯತೆ ಇಲ್ಲದೆ ಹೋದ್ರೆ ಕರ್ಮಯೋಗವೇ ಶ್ರೇಯಸ್ಕರ. ಜ್ಞಾನರಹಿತನಾದವನಿಗೂ ವಿವೇಕ ವೈರಾಗ್ಯ ಶಮದಮಾದಿಗೂ ಚೆನ್ನಾಗಿದ್ರೆ ಅವನಿಗೆ ಸನ್ಯಾಸವೇ ಶ್ರೇಯಸ್ಕರ. ಅಲ್ಲ, ತತ್ವಜ್ಞಾನವೂ ಜ್ಞಾನ ತಂದಿದೆಯಲ್ಲ, ಶಮದಮಾದಿಗಳನ್ನ ಜ್ಞಾನ ಬಿಡ್ತೀರಾ. ಈ ಪ್ರಕರಣದಲ್ಲಿ ಹಂಗಿಟ್ಕೊಳ್ಳೋದು ವಾಸಿನೇನೋ ಅನ್ಸುತ್ತೆ. ಯಾಕೆಂದ್ರೆ ಇದು ಸಾಧಕಂಗೆ ಹೇಳ್ತಾ ಇರೋದ್ರಿಂದ, ಸಾಧಕರಿಗೆ ಇಬ್ರು ಸಾಧಕರೇ, ಇಬ್ರು ಸಾಧಕರು, ಲೋ ಗ್ರೇಡ್ ಸಾಧಕ, ಹೈ ಗ್ರೇಡ್ ಸಾಧಕ. ನೀ ಲೋ ಗ್ರೇಡ್ ಸಾಧಕ ಇದ್ದು ಹೈ ಗ್ರೇಡ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಅದು ನಿಂಗೆ ಆಗಲ್ಲ ಅಂತ. ಹೈ ಗ್ರೇಡ್ ಸಾಧಕ ಯಾರು ಅಂದ್ರೆ ಶಮದಮಾದಿಗಳು ಊರಿರೋನು, ಕರ್ಮದಲ್ಲಿ ಯಾವ ಪ್ರಯೋಜನವೂ ಕಾಣದೇ ಇರೋನು, ನಿತ್ಯಾನಿತ್ಯ ವಸ್ತು ವಿವೇಕ ಇರೋನು, ಶಾಸನ ವಿಷಯ ಸಂಪನ್ನ. ಅದು ಜ್ಞಾನ ಆಗಿಲ್ಲ.
ಶಬ್ದಮಾದಿಗಳನ್ನೇ ಜ್ಞಾನ ಅಂತ ಇದೆ. ಅಮಾನಿತ್ವ ಆರಂಭ. ಅಲ್ಲ ಹೀಗೂ ಹೇಳ್ಬೋದು, ಜ್ಞಾನ ರಹಿತರಾಗಿದ್ದಾನೆ, ಒಬ್ಬ ಶಬ್ದಮಾದಿ ಸಂಪನ್ನ ಇದ್ದಾನೆ, ಅವನಿಗೆ ಅದು ಅದರಿಂದ ಮುಕ್ತ ಆಗುತ್ತೆ, ಅವ್ನು ಹೋಗ್ಬಿಡ್ತಾರೆ ಮುಂದಕ್ಕೆ. ಈ ಯೋಗ್ಯತೆ ಇಲ್ಲದೆ ಇದ್ದವನು ಸನ್ಯಾಸ ಮಾಡ್ಬೇಕಾ ಕರ್ಮಯೋಗ ಮಾಡ್ಬೇಕಾ ಅಂತ ಕೇಳಿದ್ರು. ಮದುವೆ ಮಾಡ್ಕೋಬೇಕಾ ಹಂಗೆ ಇರಲ್ಲ ಅಂತ ಕೇಳಿದೆ. ಮದುವೆ ಮಾಡ್ಕೊ ಅಂತ ಹೇಳಿದೆ. ಯಾಕೆ ಅಂದ್ರೆ ಹಂಗೆ ಇರೋ ಯೋಗ್ಯತೆ ಇದ್ದೆ ಮದುವೆ ಮಾಡ್ಕೋಬೇಕಾದ್ರೆ ಕೇಳೋದೇ ಇಲ್ಲ ಅವನು. ನಾನು ಮದುವೆ ಮಾಡ್ಕೊಳ್ಳ ಹಂಗೆ ಇರಲ್ಲ ಅಂತ ಕೇಳ್ಬೇಕಾದ್ರೆ ಅವ್ನಿಗೆ ಹಂಗೆ ಇರೋಕ್ ಯೋಗ್ಯತೆ ಇಲ್ಲ, ಆದ್ರೆ ನೀನ್ ಮದುವೆ ಮಾಡ್ಕೊಂಡು ನಾನು ಹೇಳಿದೆ. ಹಾಗೆ ಯಾರು ಶಬ್ದಮಾದಿ ಸಂಪನ್ನ ಆಗಿದ್ದಾನೋ ಅವನ ಹತ್ರ ಕರ್ಮಯೋಗ ಮಾಡು ಅಂತ ಹೇಳಿದ್ರು ಮಾಡೋಲ್ಲ, ಅವನು ಸನ್ಯಾಸ ಮಾಡಿಯೇ ಮಾಡ್ತಾನೆ. ಯಾರು ನನಗೆ ಇದು ಬೆಟರು ಅದು ಬೆಟರು ಅಂದ್ರೆ ನಿಂಗೆ ಅದು ಬೆಟರ್ ಅಲ್ಲ, ಇದೇ ಬೆಟರು ಹೇಳ್ಬೇಕು. ಸನ್ಯಾಸ ಬೆಟರು ಕರ್ಮಯೋಗ ಬೆಟರು ಅಂದ್ರೆ ನಿಂಗೆ ಸನ್ಯಾಸ ಬೆಟರ್ ಅಲ್ಲಪ್ಪ, ನಿನ್ ಕರ್ಮಯೋಗ ಬೆಟರು, ಅದನ್ನೇ ಮಾಡು ಬೇಕು. ಯಾಕಂದ್ರೆ ಯೋಗ್ಯತೆ ಇದ್ರೆ ಅವ್ನು ಸನ್ಯಾಸ ಮಾಡಿಯೇ ಮಾಡ್ತಾನೆ, ಯಾರ ಮಾತು ಕೇಳಲ್ಲ. ಶಬ್ದಮಾದಿ ಸಂಪನ್ನನಾಗಿ ಸಾಧಿಸಿ ಸಂಪನ್ನನಾಗಿ ಅಂತರ್ಮುಖನ ಬಹಿರಾಗಿವಾಗಿದ್ರೆ ಹೊರಟೋಗಿ ಹೋಗ್ತಾನೆ. ಅವನಿಗೆ ಕರ್ಮಯೋಗದ ರುಚಿ ಇರಲ್ಲ, ಅವನಿಗೆ ಶಬ್ದಮಾದಿ ಆತ್ಮಜ್ಞಾನದ ರುಚಿ ಇರುತ್ತೆ. ಹಾಗಾದ್ರಿಂದ ಈ ಪ್ರಶ್ನೆ ಮಾಡೋದ್ರಿಂದಲೇ ನೀನು ಲೋ ಸ್ಟ್ಯಾಂಡರ್ಡು, LKG UKG ನೀನು ಕರ್ಮಯೋಗ ಮಾಡು ಅಂತ. ಯಾವುದು ಬೆಟರು, ಸನ್ಯಾಸ ಉತ್ತಮೋ ಕರ್ಮಯೋಗ ಉತ್ತಮೋ ಅಂತ ಹೇಳಿ ಈ ಎರಡರ ಚೇತೆಯೋ ವಿಶೇಷ ಬಬುತ್ಸಯ, ಈ ಎರಡರಲ್ಲಿ ಯಾವುದು ವಿಶೇಷ, ಯಾವುದು ಉತ್ತಮವಾದದ್ದು ಎಂಬುದನ್ನು ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನೋವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಆಫ್ ಮಾಡ್ಕೊಂಡಿದ್ಯಾ? ಯಾಕೆ ಆಫ್ ಆಯ್ತು? ಸನ್ಯಾಸಂ ಕರ್ಮಣ ಕೃಷ್ಣ ಪುನಃ ಯೋಗಂ ಚ ಶಂಸಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಹೇ ಕೃಷ್ಣ, ಕರ್ಮಣಾಂ ಸನ್ಯಾಸಂ ಶಂಸಸಿ, ಕರ್ಮಗಳನ್ನು ಬಿಡೋದನ್ನು ಹೊಗಳ್ತೀಯಾ. ಇಲ್ಲಿ ಪರಮಾತ್ಮ ಕರ್ಮವನ್ನು ಬಿಡೋ ಹೊಗಳೋದು ಯಾವುದರಿಂದ? ತತ್ವಜ್ಞಾನದಿಂದ ಬಿಡೋದು ಹೊಗಳೋದು. ಈ ಆಶ್ರಮ ಸನ್ಯಾಸದಿಂದ ಹೊಗಳಿದ ಪರಮಾತ್ಮ. ಆಶ್ರಮ ಸನ್ಯಾಸವನ್ನು ಪರಮಾತ್ಮ ಬಾಯಿ ಬಿಟ್ಟು ಡೈರೆಕ್ಟ್ ಹೇಳೇ ಇಲ್ಲ. ಆಶ್ರಮ ಸನ್ಯಾಸ ವಿಚಾರ ಭಗವಂತನ ಬಾಯಲ್ಲಿ ಬಂದೇ ಇಲ್ಲ. ಅದನ್ನು ಭಾಷ್ಯಕಾರ ಅರ್ಥಾತ್ ಧರ್ಮಶಾಸ್ತ್ರ ಇತ್ಯಾದಿಗಳು ತೆಗೆದುಕೊಂಡಿರೋದು. ಧರ್ಮಶಾಸ್ತ್ರಗಳಲ್ಲಿ ಸ್ಮೃತಿಗಳೆಲ್ಲ ಇದೆ, ಈ ಚತುರ್ಥಾಶ್ರಮ ಅದನ್ನು ತೆಗೆದುಕೊಂಡು ಭಾಷ್ಯಕಾರರು ಅದಕ್ಕೆ ಈಕ್ವೇಟ್ ಮಾಡ್ತಾರೆ. ಪರಮಾತ್ಮ ಪ್ರಕಾರ ಆತ್ಮಜ್ಞಾನವೇ ಸನ್ಯಾಸ, ಅದಿಲ್ಲದೆ ಅದು ಕರ್ಮಯೋಗ. ಆ ರೀತಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಭಗವಂತನಿಗೆ ಈ ಕಾಯಿ ಬಟ್ಟೆ ಉಟ್ಕೊಂಡು ಈ ಚತುರ್ಥ ಸನ್ಯಾಸ ಅನ್ನೋದು ಭಗವಂತ ಅಷ್ಟು ಅದನ್ನು ಹೈಲೈಟ್ ಮಾಡಕ್ ಹೋಗಿಲ್ಲ. ಅದನ್ನು ಭಾಷ್ಯಕಾರರು ಅರ್ಥ ತೆಗಿತಾ ಇದ್ದಾರೆ, ಅಲ್ಲೂ ಇದೆ ಅಂತ. ಶ್ರುತಿ ಇಲ್ಲದೆ ಇದನ್ನ ಮಾಡ್ಬಿಟ್ರೆ ಬೆಲೆನೇ ಬರಲ್ಲ ಭಾಷಿಕರಿಗೆ. ಮತ್ತ ಅವಾಗ ಇವರು ಜ್ವರ ಬಿಡ್ತಾರೆ, ಗ್ಯಾಲಕಮ ಸಮುಚ್ಚಯವಾದಿಗಳು ಮೀಮಾಂಸಕರು ಜ್ವರ ಬಿಡ್ತಾರೆ. ಭಾಷೆ ಶ್ರುತಿಯಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಂತ ನಾವು ಹೇಳಿದ್ರು. ವಿತ್ತೈಷಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂಚರಂತಿ, ಅಲ್ಲಿ ನನ್ನ ಸನ್ಯಾಸ ಹೇಳ್ತಿರೋದು. ಅಲ್ಲೂ ಭಾಷಿಗಾರ ಸನ್ಯಾಸ ಭಾರಿ ಇಷ್ಟ. ಯಾಕೆಂದ್ರೆ ಅವ್ರು ಅದ್ರಲ್ಲಿ ಇದಾರಲ್ಲ, ಪ್ರಪಂಚಕ್ಕೆಲ್ಲ ಕಾಯಿಬಟ್ಟೆ ಹೊಡಿಸ್ಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆಲ್ಲ ಕಾಯಿಬಟ್ಟೆ ಹೊಡಿಸ್ಬಿಟ್ಟು ನಾ ಗೆದ್ದೆ, ನಾನು ಎಲ್ರೂ ಸನ್ಯಾಸ ಮಾಡ್ಬಿಟ್ಟು ಎಲ್ರಿಗೂ ಮೋಕ್ಷ ಕೊಡಿಸ್ಬಿಡ್ತೀನಿ, ಆತ್ಮಜ್ಞಾನ ಕೊಡಿಸ್ಬಿಡ್ತೀನಿ ಅಂತ. ಅದು ಯಾರು ಬರಲ್ಲ ಅಂತ ಗೊತ್ತಿಲ್ಲ, ಹೆದ್ಕೊಂಡು ಓಡೋಗ್ತಾರೆ ಗೊತ್ತಿಲ್ಲ. ಸನ್ಯಾಸಿ ಕೊಳತ ಬಾಳೆ ಹಣ್ಣಿಟ್ಟು ನಮಸ್ಕಾರ ಮಾಡ್ತಾರೆ ಹೊರತು ಸನ್ಯಾಸಿ ಯಾರು ಇಷ್ಟಪಡಲ್ಲ. ಹಂಗಿದ್ರೆ ಪ್ರಜಾಪತಿನ ಹುಟ್ಟಿಸ್ತಾನೆ ಇರ್ತಿಲ್ಲ ಬ್ರಹ್ಮನ್ ಕಡೆಯಿಂದ ಅಲ್ವಾ ಗುರುಗಳೇ? ಹುಟ್ಟಿಸ್ತಾ ಇಲ್ಲಿ ಸನ್ಯಾಸ ಕೊಡಿಸ್ತಾ ಇದ್ರಿಂದ ಪ್ರಜಾಪತಿ ಸರಕಸರಿಂದ ಹುಟ್ಟಿಸಿದಾಗ ಪ್ರಜೆಗಳು ಪಡ್ಕೊಡ್ರು ಅಂದ್ರೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವರೆಲ್ಲ ಸನ್ಯಾಸ ಮಾಡ್ಬೇಕು ಹೋಗ್ಬಿಟ್ರು. ನಾರ್ಗೆ ಬಂದ್ಬಿಟ್ಟು ಅವ್ರಿಗೆಲ್ಲ ತತ್ವೋಪದೇಶ ಮಾಡಿ ನಿವೃತ್ತಿ ಧರ್ಮ ಮಾಡ್ಬಿಟ್ಟು ಪ್ರಜಾಪತಿ ಹೋದ್ರು ಕೂಡ ಎಲ್ಲ ಜ್ಞಾನ ಮಾರ್ಗಕ್ಕೆ ಹೋಗ್ಬಿಟ್ರು. ಸಿಟ್ಟು ಮಾಡ್ಕೊಂಡ್ಬಿಟ್ಟ ಪ್ರಜಾಪತಿ, ಶಾಪ ಕೊಟ್ಬಿಟ್ಟ, ಒಂದ್ ಕಡೆ ಇರ್ಬೇಡ ನೀನು ಅಂತ.
ಭಾಷ್ಯಕಾರರು ಎಲ್ಲೂ ಹೊರಗಿನ ಸನ್ಯಾಸ ಹೇಳಿಲ್ಲ ಗುರುಗಳೇ, ಮಾನಸಿಕ ಸನ್ಯಾಸಕ್ಕೆ ಅವ್ರು ಒತ್ತು ಕೊಟ್ಟಿರೋದು. ಅದು ಭಗವಂತ ಅನ್ಸುತ್ತೆ. ವಿದುಷ ಸನ್ಯಾಸ ಭಗವಂತ ಮಾತ್ರ ಮಾನಸಿಕ ಸನ್ಯಾಸವನ್ನು ಜಾಸ್ತಿ ಒತ್ತು ಕೊಟ್ಟಿರೋದು. ಭಾಷ್ಯಕಾರರು ಸ್ವಲ್ಪ ಆಶ್ರಮ ಸನ್ಯಾಸಕ್ಕೆ ಒತ್ತು ಕೊಡ್ತಾರೆ. ಇವು ಭಿಕ್ಷಾಚರಂ ಚರಂತಿ ಅಂತ ಹೇಳುವಾಗ ಅವರು ಎಲ್ಲನೂ ಬಿಟ್ಟು ಹೋಗ್ತಾ ಇದ್ದಾನೆ ಅಂತಾನೆ. ಅದ್ರಲ್ಲೂ ಅವ್ರು ಹೇಳೋದೇನಂದ್ರೆ ಕಾಷಾಯ ವಸ್ತ್ರ ಅಂತ ಹೇಳಿಲ್ಲ, ಯಾರೋ ಬಿಸಾಕಿದ ಬಟ್ಟೆ ಮೇಲೆ ವ್ಯಾಮೋಹ ಇರಬಾರ್ದು, ದೇಹದ ಮೇಲೆ ಏನೂ ಇರಬಾರ್ದು ಒಂದಿಷ್ಟು ಅಂತ. ಅಚ್ಚರಿ ಚತುರ್ಥಾಶ್ರಮ ಅಂತ ಶಬ್ದ ಹಾಕಿದ್ದಾರೆ. ಚತುರ್ಥಾಶ್ರಮ ಆಮೇಲೆ ಸ್ವೀಕಾರ ಮಾಡ್ಬೇಕು, ಸನ್ಯಾಸಕ್ಕೆ ಹೋಗ್ಬೇಕು ಒತ್ತು ಕೊಟ್ಟಿದ್ದಾರೆ, ವಿಧಿ ಮಾಡಿದ್ದಾರೆ. ಐತರೇಯದಲ್ಲೂ ಬೃಹದಾರ್ಗದಲ್ಲೂ ಛಾಂದೋಲ್ಲೂ ಒತ್ತು ಕೊಟ್ಟಿದ್ದಾರೆ. ಮಾಡ್ಬೇಕು ಭಾಷಿಕಾರರಿಗೆ ಅದು ಆಗ್ರಹ. ಅಲ್ಲಿ ಮಾಡೋದು ಅಂದ್ರೆ ಒನ್ಸ್ ಫಾರ್ ಆಲ್ ಎಲ್ಲ ಬಿಸಾಕ್ಬಿಡ್ತಿದೀನಿ ಅಂತ ಬಿಸಾಕೋದನ್ನ ಮಾಡೋದು, ಆಮೇಲೆ ತಾನಾಗೆ ನಡ್ಕೊಂಡು ಹೋಗುತ್ತೆ. ಭಾಷಿಕಾರರಿಗೆ ವೇದಾಧ್ಯಯನ ಗುರು ಶಿಷ್ಯರಿಗೆ ಬ್ರಹ್ಮಚರ್ಯ ನಿತ್ಯವೋ, ಅಗ್ನಿಹೋತ್ರಾದಿಗಳಿಗೆ ಗೃಹಸ್ಥಾಶ್ರಮ ನಿತ್ಯವೋ, ತತ್ವಜ್ಞಾನ ಸನ್ಯಾಸ ನಿತ್ಯವ. ಹಂಗ್ ಮಾಡಿ ಅದೆರಡಕ್ಕೆ ಮಾತ್ರ ಅದು ನಿತ್ಯ ಸನ್ಯಾಸಕ್ಕೆ ಮಾತ್ರ ಇದು ಜ್ಞಾನಕ್ಕೆ ಮಾತ್ರ ಸನ್ಯಾಸ ಬೇಡವಾ? ಅದಕ್ಕೆ ಆದಾಗ ಇವಾಗ ಅಗ್ನಿಹೋತ್ರಾದಿಗಳಿಗೆ ಗೃಹಸ್ಥನೇ ಆಗ್ಬೇಕು ಹಠ ಮಾಡ್ತೀರಾ, ವೇದಾಧ್ಯಯನ ಗುರು ಶಿಷ್ಯನಿಗೆ ಬ್ರಹ್ಮಚಾರಿ ಆಗ್ಬೇಕು, ಉಪನಯನ ಆಗ್ಬೇಕು, ವೇದಾಧ್ಯಯನಕ್ಕೆ ಹಠ ಮಾಡ್ತೀರಾ. ಮತ್ತೆ ಆತ್ಮಜ್ಞಾನಕ್ಕೆ ಯಾಕೆ ಸನ್ಯಾಸ ಹಠ ಮಾಡಲ್ಲ? ಆಶ್ರಮ ತಗೊಳ್ಳಿ. ಇದಕ್ಕೆ ಮೋಕ್ಷಾಶ್ರಮ ಹೆಸರುಕೊಟ್ಟಿರೋ ಜಾತಕ್ಕೆ ಆತ್ಮಜ್ಞಾನ ಕೊಡದೆ ಹೋದ ಸನ್ಯಾಸಾಶ್ರಮದ ಪ್ರಯೋಜನ ಏನೋ? ಯಾಕೆ ಸನ್ಯಾಸ ಮಾಡ್ಬೇಕು? ಅವ್ರಿಗೆ ಸುಲಭ ಅಷ್ಟೇ ಗುರುಗಳೇ, ಅವ್ರಿಗೆ ಇನ್ನೇನು ಅದು ಅದೇ ಮೇನ್ ಗೋಲ್ ಅವ್ರಿಗೆ. ಅವ್ರಿಗೆ ಹಾಗೆ ಆಗತ್ತೆ ಅಂತ ಪ್ರಾಬಬಿಲಿಟಿ ಜಾಸ್ತಿ, ಕರೆಕ್ಟ್ ಅವಕಾಶ ಜಾಸ್ತಿ. ಇವ್ರಿಗೆ ಅದು ಗೃಹಸ್ಥರಿಗೆ 108 ಚಿಂತೆ ಇರುತ್ತೆ, ಯೋಚನೆ ಇರುತ್ತೆ, ಹಾಗಾಗಿ ಆಗದೇನೂ ಇರಬಹುದು. ಇವ್ರಿಗೆ ಬೇರೆ ಇನ್ನೊಂದು ಇಲ್ವಾ, ಅದ್ರಿಂದ ಅದರಲ್ಲೇ ಇರ್ತಾರೆ, ಆಗ್ಲೇಬೇಕು ಅವ್ರಿಗೆ. ಹಾಗಾಗಿ ಆಗ್ಲೇಬೇಕು ಅಂತ ಇಟ್ಕೊಂಡ್ರು ಕಷ್ಟ ಅಲ್ವಾ ಗುರುಗಳೇ? ಯಾರಾದ್ರೂ ಭಾಷಿಕಾರ ಹೇಳ್ದಂಗೆ ಮಾಡಿದ್ರು ಆಗೇ ಆಗತ್ತೆ. ಶಬ್ದಮಾದಿಗಳನ್ನೇ ಇಟ್ಕೊಂಡು ಶಬ್ದಮಾದಿ ತದಿಯೋಧರ್ಮ ಶಬ್ದಮಾದಿ ಹಾಗೆ ಆಗುತ್ತೆ ಅಂತ ಇಲ್ಲ ಅನ್ಸುತ್ತೆ ಗುರುಗಳೇ. ಅದು ಬೇಕು ಹಾಗೆ ಆಗುತ್ತೆ ಅಂತ ಇಟ್ಕೊಂಡ್ರೆ ಒಂಥರ ಅದು ಆಗದೇ ಇರೋದು ಉಂಟು. ಯಾಕೆಂದ್ರೆ ಯೋಗ ಭ್ರಷ್ಟ ವಿಚಾರ ಬಂದಿರೋದು ಆಗದೆ ಇರೋ ಪಕ್ಷಕ್ಕೆ. ಕಷ್ಟಪಟ್ಟು ಮಾಡಿದವ್ರಿಗೂ ದೇವ್ರದ್ದು ಇದಿಲ್ಲ ಅಂದ್ರೆ ಈ ಲೈಫಲ್ಲಿ ಆಗಲ್ಲ, ಮೇ ಬಿ ನೆಕ್ಸ್ಟ್ ಲೈಫಲ್ಲಿ ಇಟ್ ವಿಲ್ ಬಿ ವೆರಿ ಫಾಸ್ಟ್ ಅಷ್ಟೇ. ಅಲ್ಲೇ ಆಗದೆ ಹೋದ್ರೆ ಇನ್ನೆಲ್ಲೂ ಆಗಲ್ಲ ಅಂತ ಭಾಷಿಕಾರದ್ದು. ಅಲ್ಲೇ ಆಗಲ್ಲ ಅಂದ್ರೆ ನೀವು ಹಿಂದೆಲ್ಲ ಆಗತ್ತೆ. ಅದೇ ಕೂತವನಿಗೆ ಆಗಲ್ಲ ಅಂದ್ರೆ ಅದಕ್ಕೆ ಹಿಂಗೆ ನೀವೊಂದ್ ಹೇಳ್ತಿರಲ್ಲ, ಸ್ವರ್ಗನ ಯಾರು ಆಳ್ತಾರೆ ಅನ್ನೋದಕ್ಕೆ ಹೇಳ್ತಿರಲ್ಲ. ತುಪ್ಪ ಬೆಣ್ಣೆ ದಂಡಿಸಿದ ಕರಣವನ್ನು ದಂಡಿಸಿದ ದೇಹವನ್ನು ಅಂತ. ಒಟ್ಟು ಮೇಲೆ ಭಾಷ್ಯಕಾರರ ಅಭಿಪ್ರಾಯದಲ್ಲಿ ಒಂದು ಶಾಸ್ತ್ರದಲ್ಲಿ ಮೋಕ್ಷಾಶ್ರಮ ಅಂತ ಒಂದು ಆಶ್ರಮ ಗೊತ್ತು ಮಾಡಿ ಅದಕ್ಕಾಗಿಯೇ ಇರುವಂತ ಭಾಷ್ಯಕಾರರು ಇವತ್ತಿನ ಸನ್ಯಾಸ ಇದೆಯಲ್ಲ, ಈ ಮಠಾಧೀಶ ಇದನ್ನೆಲ್ಲ ಒಪ್ಪಿಯೇ ಇಲ್ಲ. ಸನ್ಯಾಸಿಗಳಾಗಿ ಧನ ಸಂಪತ್ತು ಇಟ್ಕೊಳ್ಳೋದು, ಹಣ ಸಂಪಾದನೆ ಮಾಡೋದು, ಆ ಸಂಬಂಧ ಇಟ್ಕೊಳ್ಳೋದು, ಅವ್ರಿಗೇನು ಅಪರಿಗ್ರಹ ಅದು ಅಷ್ಟು ಮಟ್ಟಿಗೆ. ಅದೇ ಮಠ ಎಲ್ಲ ಹಂಗಿಲ್ಲ ಅಂದ್ರೆ ಅದು ಮುಂದಕ್ಕೆ ನಮ್ದು ಇದು ಹೋಗಲ್ಲ ಅಲ್ವಾ ಗುರುಗಳೇ? ಅದು ಬೇಕೇ ಬೇಕು. ಕಾಲದಲ್ಲಿ ಪ್ರಧಾನ ಉದ್ದೇಶ ಇತ್ತು. ಬರ್ತಾ ಬರ್ತಾ ಕಲ್ ತೊಳೆಯೋದು ತೀರ್ಥ ಕೊಡೋದೇ ಜಾಸ್ತಿ. ಯಾವಾಗ್ಲೂ ಹೇಳ್ತಿರಲ್ಲ ಗುರುಗಳೇ, ಮುಂದೆ ಜ್ಞಾನಿ ಆಗೋನ್ನ ಇವಾಗ್ಲೇ ಜ್ಞಾನಿ ಅಂತ ಕರೀತಾರೆ. ಹೌದು, ಭವಿಷ್ಯ ದೃಷ್ಟಿಯಿಂದ. ಹೌದು, ಇಲ್ಲಿ ಜ್ಞಾನವಿಲ್ಲದವನಿಗೆ ಮತ್ತೆ ಜ್ಞಾನ ಇರೋನಿಗೆ ಎರಡು ಹೇಳ್ತಿರೋದು. ಇರೋನು ಅಂದ್ರೆ ಸಾಮಾನ್ಯ ಮನುಷ್ಯ, ಜ್ಞಾನ ಇರೋನು ಅಂದ್ರೆ ನೀವ್ ಹೇಳಿದ ಮುಮುಕ್ಷು ಅಥವಾ ವಿವಿಧಿಷ ಸನ್ಯಾಸಿಗೆ ಆತರ ಇಟ್ಕೋಬೇಕು. ಅಂದ್ರೆ ಜ್ಞಾನರಹಿತಸ್ಯ ಜ್ಞಾನಸಹಿತಸ್ಯ, ಅದಕ್ಕೆ ಜ್ಞಾನಸಹಿತ ಅಂದ್ರೆ ಶಮದಮಾನ ಕೂಡ್ಕೊಂಡವನು, ಜ್ಞಾನರಹಿತಸ್ಯ ಅಂದ್ರೆ ವಿವೇಕ ಇದ್ದು ಗೃಹಸ್ಥನು ಅಂತ ಹಂಗ್ ಮಾಡ್ಕೋಬೇಕು. ತತ್ವಜ್ಞಾನ ಅಂದ್ ಬೇಡ ಅಂತ. ಸನ್ಯಾಸ ಅಂದ್ರೆ ಅವ್ರು ಹೇಳ್ತಿರೋದು ಪರಮಾರ್ಥ ಸನ್ಯಾಸ. ತಗೊಳ್ಳೋ ಸನ್ಯಾಸ ಅಂದ್ರೆ ಜ್ಞಾನರಹಿತಸ್ಯ ಆತ್ಮಜ್ಞಾನ ವಿದ್ಯೆ ತಗೊಳ್ಳೋ ಸನ್ಯಾಸ ಬೆಟರ್ ಅಥವಾ ಮಾಡೋ ಕರ್ಮಯೋಗ ಬೆಟರು ಅಂತ. ಕರ್ಮಯೋಗ ಬೆಟರು. ಯಾಕೆ ಅಂದ್ರೆ ಅವನಿಗೆ ಕೇಳ್ತಾ ಇರೋದ್ರಿಂದ ನೀ ಯೋಗ್ಯತೆ ಇಲ್ಲದೆ ಅದನ್ನ ಮಾಡ್ತಾ ಇದ್ದ. ಅದನ್ನ ಈ ಎರಡರಲ್ಲಿ ಯಾವ್ದು ವಿಶೇಷ ಕೇಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಆಯ್ತಲ್ಲ, ಕರ್ಮಗಳನ್ನ ಬಿಡೋದನ್ನು ಹೊಗಳ್ತೀಯ ಪರಮಾತ್ಮ, ಮತ್ತೆ ಅನುಷ್ಠಾನ ಮಾಡೋದನ್ನು ಹೊಗಳ್ತೀಯ,
ನನಗೆ ನೀನು ಯಾವುದು ಎರಡರೂ ಶ್ರೇಯಸ್ಕರವೋ ಅದನ್ನು ನಿಶ್ಚಯ ಮಾಡ್ಬಿಟ್ಟು ನಂಗೆ ಹೇಳು ಅರ್ಜುನ, ನಿಂಗಿದೆ ಫಿಟ್ ಆಗಿರೋದು, ಯೋಗ್ಯವಾಗಿರೋದು, ನಿಂಗೆ ತಕ್ಕದ್ದಾಗಿರೋದು, ಇದನ್ನೇ ಫಾಲೋ ಮಾಡು, ನಂಗೆ ಹೇಳ್ಬಿಡು. ನಾನಂತ ಅರ್ಜುನ ಗೊತ್ತಾಗಿದೆ ನನಗೆ ಪರಮಾತ್ಮ ಕರ್ಮ ಟ್ರಸ್ಟ್ ಮಾಡ್ತಾ ಇದ್ದಾನೆ. ಅದೇ ತಸ್ಮಾತ್ ಯುದ್ಧಸ್ವ ಭಾರತ ಕರ್ಮಣ್ಯೇವಾಧಿಕಾರಸ್ಥೆ ಬಾಯ್ ಬಿಟ್ಟು ಹೇಳಿದ್ರು ಕೂಡ ಆಸೆ ಇವನಿಗೆ. ನಂಗೆ ಅದಲ್ಲೂ ಒಂದ್ಸಲ ಹೂ ಅಂತಾನು 10 ಸಲ ಕೇಳ್ಬಿಟ್ರೆ 11ನೇ ಸಲ ಹೂ ಅಂತಾರೆ ಅಂತ ಅನ್ಸಲ್ಲ. ಹಾಗೆ ಮತ್ ಜ್ಞಾನ ಏನ್ ಮಾಡುದು ಭಗವಂತ ಹೂನಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಭಗವಂತ ಅರ್ಜುನದ ಏನ್ ಮಾಡಿ ಕರ್ಮ ಬಿಡಕ್ ಒಪ್ಪಲ್ಲ. ಯಾಕೆಂದ್ರೆ ಬಾಯ್ ಬಿಟ್ಟು ನೀನು ತಸ್ಮಾತ್ ಯುದ್ಧಸ್ವ ಅಂದ, ಕರ್ಮಣ್ಯೇವಾಧಿಕಾರಸ್ಥೆ ಅಂದ, ಕುರು ಕರ್ಮ ಇವ ತಸ್ಮಾತ್ ಅಂದ, ಒತ್ತೋದಿಲ್ಲ. ಜ್ಞಾನವನ್ನು ಹೊಗಳಿದಾನೆ, ಸನ್ಯಾಸವನ್ನು ಹೊಗಳಿದಾನೆ, ಆ ವಿಷಯ ಬೇರೆ. ಆದ್ರೆ ಅರ್ಜುನ ಏನೇನ್ ತಿರುಗಿ ಪ್ರಶ್ನೆ ಮಾಡಿದ್ರು ಅರ್ಜುನ ಹತ್ರ ಮಾಡಿಸೋದು ಭಗವಂತ ಕರ್ಮವನ್ನೇ. ಕಿತ್ಪಲ ಹೊಡೆದು ಕರ್ಮ ಬಿಡೋದು ಒಪ್ಪಲ್ಲ. ನೀನ್ ಮಾಡ್ಲೇಬೇಕು. ಅರ್ಜುನಿಗೂ ಅದು ಅರ್ಥ ಆಗಿದೆ. ನನ್ ಭಗವಂತ ಮಾಂ ಕರ್ಮಣ್ಯೇವ ನಿಯೋಜಿಸಿ ನಂದಿದ್ದಾನೆ. ಅವನು ಕರ್ಮದಲ್ಲೇ ದಬ್ತಾ ಇದ್ದಾನೆ. ನನ್ನ ಯಾಕೆ ಹೀಗೆ ಮಾಡ್ತಾನೆ ಅಂತ ಅವನಿಗೆ ಸ್ವಲ್ಪ ಕಿರಿಕಿರಿ ಆಗಿದೆ. ಅವನಿಗೆ ಬಿಟ್ಟೋಗ್ಬೇಕು ಅಂತ ಆಸೆ. ಆದ್ರೆ ಬಿಟ್ಟೋಗೋದು ಯೋಗ್ಯ ಅದು ತತ್ವ ಗೊತ್ತಿಲ್ಲ. ಬಿಟ್ಟೋಗೋದು ಸ್ವಲ್ಪ ಏನು ಅಂತ ಅಷ್ಟೇ. ಬಿಟ್ಟೋಗೋದು ಅಂತಂದ್ರೆ ನೀನು ಅಂತಮ್ಮಂದ್ರು ಬಿಟ್ಟು ಹೋಗ್ಬೇಕು, ಗುರುಗಳನ್ನು ಬಿಟ್ಟು ಹೋಗ್ಬೇಕು, ಎಲ್ಲರೂ ಬಿಟ್ಟು ಹೋಗ್ಬೇಕು. ಆಗಾದ್ರೆ ನಂಗಿದೆ ಸಿಂಗಾರ ಮೇಲೆ. ನೀನ್ ಬಿಟ್ಟೋಗೋದು ಅಂತಂದ್ರೆ ನೀ 5 ಜನ ಒಟ್ಟಿಗೆ ಇರೋದಲ್ಲ ಕಣೋ, ದ್ರೌಪದಿ ಇರೋದಲ್ಲ. ದ್ರೌಪದಿನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಆಗಾದ ಇದೆ. ನೀನ್ ಸುಭದಿಯನ್ನು ದ್ರೌಪದಿ ಬಿಡ್ಬೇಕು. ಅದ್ಬೇರೆ ಹೋದಲ್ಲ ಚಿತ್ತಾಂಗದೆ ಉಲೂಪಿ ಸುಭದ್ರ ಅಂತ ಹೇಳಿ ಹಂಗೆಲ್ಲ ಕಟ್ಕೊಂಡು ಅರ್ಜುನ ವಾಮದೇವ ಉಪಸಂಹಾರ ಮಾಡಿದಾಗ ಶಾಸ್ತ್ರೀಯಾಣ ಅನುಷ್ಠೇಯ ವಿಶೇಷಾಣ ಶಂಸಸಿ ಪ್ರಶಂಸಸಿ ಕಥೆಯಸಿ ಇತ್ಯದಿ. ಆಶ್ರಮ 327. ಕರ್ಮಣಾಂ ಸನ್ಯಾಸಂ ಪರಿತ್ಯಾಗ. ಕರ್ಮಗಳ ಸನ್ಯಾಸ ಅಂದ್ರೆ ಕರ್ಮಗಳನ್ನು ಬಿಡೋದು ಅಂತ. ಬಿಡೋದಲ್ಲೂ 2 ತರಹ. ಲಂಡನ್ ಆಗಿ ಬಿಡೋದು ಬೇರೆ, ವಿವೇಕಿಯಾಗಿ ಬಿಡೋದು ಬೇರೆ. ಈ ಲಂಡನ್ ಆಗಿ ಬಿಡೋದನ್ನ ಹೇಳ್ತಾನೆ ಇಲ್ಲ ಇಲ್ಲಿ. ಲೌಕಿಕವಾಗಿ ಸೋಮಾರಿತನದಿಂದ ಮಾಡೋದು ಕಷ್ಟ ಅಂದ್ಕೊಂಡು ಬಿಡೋದನ್ನ ಆ ಪ್ರಾಕೃತ ಜನ್ಮದಲ್ಲಿ ತಗೊಳ್ತಾ ಇಲ್ಲ. ವಿವೇಕದಿಂದ ಸನ್ಯಾಸ ಮಾಡುವಂತಹ ಒಂದು ಸನ್ಯಾಸ ಮತ್ತು ಶ್ರದ್ಧೆಯಿಂದ ಕರ್ಮಾನುಷ್ಠಾನ ಮಾಡೋದು ಒಂದು ಕರ್ಮಯೋಗ. ಶಾಸ್ತ್ರೀಯವಾಗಿರ್ತಕ್ಕಂತಹ ಕರ್ಮಗಳನ್ನ ಕೈ ಬಿಡೋದು. ಅನುಷ್ಠೇಯ ವಿಶೇಷ ಅಂದ್ರೆ ಉಪಾಸನಾ, ವೈಶೇವ, ಅಗ್ನಿಹೋತ್ರ ಏನೇನು ಕರ್ಮ ಇದೆ ಅವುಗಳನ್ನ ಬಿಡೋದು. ಅದನ್ನು ಹೊಗಳ್ತೀಯ ನೀನು. ಕಥೆಯಿಸಿ ಪ್ರಶಂಸಿ ಕಥೆಯಿಸಿ ಅಯ್ಯೋ ಅದು ಬಹಳ ಶ್ರೇಷ್ಠ ಅದಂತ ಇದು ಮಾಡ್ತೀವಿ. ಎಲ್ಲಿ ಹೊಗಳಿದಾರಮ್ಮ ಸನ್ಯಾಸನ ಪರಮಾತ್ಮ. ಕರ್ಮಣ್ಯ ಕರ್ಮ ಪಶ್ಯ ಅಲ್ಲಿ ಜ್ಞಾನವನ್ನು ಹೊಗಳೋದು ಅಲ್ಲಪ್ಪ. ಸನ್ಯಾಸವನ್ನೇನ್ ಸ್ಪೆಸಿಫಿಕ್ ಆಗಿ ಇವ್ರು ಹೇಳೋ ಸನ್ಯಾಸ ಎಲ್ಲಿ ಹೋಗಿದ್ದಾನೆ ಪರಮಾತ್ಮ? ಅದೆಂದು ಹೊಂದಿಸಕ್ಕಾಗುತ್ತೆ? ಜ್ಞಾನ ಕರ್ಮಯೋಗ ಹೊಂದಿಸ ಬರ್ತಾ ಸಂಶಯನ ಅಲ್ಲ. ವಿಚಾರ ಹೇಳೇ ಇಲ್ಲ. ಅಯ್ಯಪ್ಪ ಅದೇ ಬಾಬ ಆತಿಷ್ಠೋತ್ಕೃಷ್ಟ ಭಾರತ ಅಂತ ಕರ್ಮಯೋಗ ಮಾಡುದ. ಏನಪ್ಪ ಜ್ಞಾನವನ್ನು ಸ್ಪಷ್ಟ ಕರ್ಮಣ್ಯ ಕರ್ಮ ಪಶ್ಯ ಜ್ಞಾನಪ್ಪ. ಅದು ಯೋಗ ಸನ್ಯಾಸ ಕರ್ಮಾಣ ಅದು. ಅದಾದ್ಮೇಲೆಲ್ಲ ಹೇಳಿಲ್ವಾ ಗುರುಗಳೇ? ಹೇಳಿದಾರಲ್ವಾ ಅದು ಕೂತಿರ್ಬೇಕು ಏನೋ ಹೇಳ್ತಾರೆ. ನನ್ ಬರ್ಸಲ್ಲ ನೆನಪಿಲ್ಲ. ಚಾಪ್ಟರ್ 4 ಅಲ್ಲಿ ಹೇಳಿದಾರಲ್ವಾ ಗುರುಗಳೇ ಕರ್ಮ ಸನ್ಯಾಸ ಬಗ್ಗೆ? ಸನ್ಯಾಸ ಕರ್ಮಣ್ಯ ಕರ್ಮ ಪಶ್ಯೇತ ಅದು ಚಾಪ್ಟರ್ 2 ಆಯ್ತು. ಅಲ್ಲ 4:18 ಆಕ್ಷನ್ ಅದಾದ್ಮೇಲಿನ ವರ್ಸಸ್ ಅಲ್ವಾ? ವಿಲಾಸಿತ ಚಿತ್ತಾತ್ಮ ಶಾರೀರಂ ಕೇವಲಂ ಕರ್ಮ ಕುರ್ವನ್ ಸನ್ಯಾಸಿ ಜ್ಞಾನಿ. ಘಟಸಂಗಸ್ಯ ಭುಕ್ತಸ್ಯ ಗೃಹಸ್ಥ ಜ್ಞಾನಿ. ಶಾರೀರಂ ಸನ್ಯಾಸಿ ಜ್ಞಾನಿ. ನಿರಾಶೀಯ ಚಿತ್ತಾತ್ಮ ಸನ್ಯಾಸಿಯನ್ನು ಹೇಳ್ತಾ ಇರೋದು.
ಚಾಪ್ಟರ್ 4 ಅಲ್ಲ ಅದು. ಸಾರಿ, ನಮಗೆ ಇವ್ರು ಹೇಳೋದ್ ಕೇಳಿಸ್ತಲ್ಲ, ಹೇಳೋದ್ ಕೇಳಿಸಲ್ಲ. ಅದಕ್ಕೆ 41 ಅಂದ್ರೆ ಚಾಪ್ಟರ್ 4 ಎಲ್ಲ ಹೇಳ್ತಾ ಇರೋದಾ? ಚಾಪ್ಟರ್ 4 ನಲ್ಲಿ ಭಾಷ್ಯಕಾರರ ಅನುವಾದದ ಪ್ರಕಾರ ವಿವಿಧಿಷಾ ಸನ್ಯಾಸ ಹೇಳ್ತಾ ಇದೆ. ಚಾಪ್ಟರ್ 4:42 ನಲ್ಲಿ ಕರ್ಮಯೋಗ ಹೇಳ್ತಾ ಇದೆ. ಅದೆರಡೂ ಕೇಳಿ ಅರ್ಜುನನಿಗೆ ಈಗ ಸಂಶಯ ಬಂತು, ಏನ್ ಮಾಡ್ಬೇಕು. ಚೆನ್ನಾಗಿ, ನಂಗೂ ಕರೆಕ್ಟ್ ಆಗಿದೆ ಅನ್ಸುತ್ತೆ. 41 ಅಲ್ಲಿ ಹಂಗೆ ಬರ್ದಿದೆ, he who has renounced actions by yoga ಅಂತ. ಏನ್ ಬರ್ದಿದ್ದಾರೆ 41 ಇಂಗ್ಲಿಷ್ ಅಲ್ಲಿ ನಾವು ಓದ್ತೀನಿ ಬೇಕಾದ್ರೆ. he who has renounced actions by yoga, whose doubts are rent asunder by knowledge, who is poised in the self as the self, actions do not bind him. ಅದು ಸನ್ಯಾಸ ಅಂತ ಏನಿಲ್ಲ ಅಲ್ಲಿ. ಸನ್ಯಾಸ ಅಂದ್ರೆ ಮತ್ತೆ ರಿನೌನ್ಸ್ಡ್ ಆಕ್ಷನ್ಸ್ ಬೈ ಯೋಗ ಅಂದ್ರೆ ಸನ್ಯಾಸನ, ಕರ್ಮ ಸನ್ಯಾಸ ಆಯ್ತಲ್ಲ. ಅದು ಜ್ಞಾನದಿಂದ ಆಗೋ ರಿನೌನ್ಸ್. ಅದು ಜ್ಞಾನದಿಂದ, ತತ್ವಜ್ಞಾನದಿಂದ ಆಗುವಂತ ರಿನೌನ್ಸೇ ಹೊರತು ಕರ್ತೃತ್ವ ಬುದ್ಧಿಯಿಂದ ಮಾಡೋ ರಿನೌನ್ಸ್ ಅಲ್ಲ. ಆಗ್ಲಿ, ಪುನಃ ಯೋಗಂಚ ತೇಷಾಮೇವ ಅನುಷ್ಠಾನಂ ಅವಶ್ಯ ಕರ್ತವ್ಯತ್ವ ಶಂಸಿಸಿ. ಅದಂತೂ ಬೇಕಾದಗಳಲ್ಲಿ ಅವುಗಳ ಮೇಲೆ ಗೃಹಸ್ಥಾಶ್ರಮ ಕರ್ಮವಾದ ಅಗ್ನಿಹೋತ್ರಾದಿಗಳನ್ನೇ ಅನುಷ್ಠಾನ ಮಾಡೋದು ಅನ್ನೋದನ್ನ ಅವಶ್ಯ ಕರ್ತವ್ಯ ಮಾಡಲೇಬೇಕು. ಕರ್ಮಣಿ ಈ ಸಂಸಿದ್ಧಿ ಮಾಸ್ತಿ ಜನಕಾದ ಹೊಗಳಿದ್ದಾನೆ. ಕರ್ಮದಿಂದಲೇ ಸಂಸಿದ್ಧಿಯನ್ನು ಹೊಂದಿದ್ರು ಜನಕಾದಿಗಳು. ಅದನ್ನ ಪೂರ್ವತರಂಕೃತಂ ಹಿಂದೆ ಮಾಡಿದ್ದನ್ನು ಅದನ್ನ ಮಾಡು ಅಂತೇಳಿ ಬಹಳವಾಗಿ ಕರ್ಮಯೋಗವನ್ನು ಪ್ರಶಂಸೆ ಮಾಡಿದ್ದಾನೆ. ಅತಃ ಮೇ ಕತರತ್ ಶ್ರೇಯ ಇತಿ ಸಂಶಯ. ಅದನ್ನ ನನಗೆ ಈ ಎರಡರಲ್ಲಿ ಒಂದು ಕತರತ್, ಕಥಮತವೇನು ಅನೇಕರಲ್ಲಿ, ಎರಡರಲ್ಲಿ ಕತರತ್. ಈ ಸನ್ಯಾಸ ಉತ್ತಮವೋ ಕರ್ಮಾನುಷ್ಠಾನ ಉತ್ತಮವೋ ಯಾವುದು ಶ್ರೇಯಸ್ಸು ನಂಗೆ ಸಂಶಯ ಉಂಟಾಗ್ತಾ ಇದೆ ಅಂತ ಇದೆ. ಕಿಂ ಕರ್ಮಾನುಷ್ಠಾನ ಶ್ರೇಯ ಕಿಂವಾ ತದ್ಧಾನಮಿದೆ. ಏನು ಕರ್ಮಗಳನ್ನು ಅನುಷ್ಠಾನ ಮಾಡೋದು ಉತ್ತಮವೋ ಅಥವಾ ಅವುಗಳ ಹಾನ, ತತ್ ಹಾನಂ ತದ್ಧಾನಂ, ಜಸ್ತ ಅವುಗಳನ್ನು ಬಿಡೋದು ಅಂದ್ರೆ ಚತುರ್ಥಾಶ್ರಮ ಸ್ವೀಕಾರ ಮಾಡಿ ಬಿಡೋದು ಒಂದು ಪ್ರಕಾರ, ನಿಷ್ಕ್ರಿಯಾತ್ಮ ಸ್ವರೂಪದಿಂದ ಬಿಟ್ಟು ಹೋಗೋದು ಇನ್ನೊಂದು ಪ್ರಕಾರ. ನಿಷ್ಕ್ರಿಯಾತ್ಮ ಸ್ವರೂಪದಿಂದ ಬಿಟ್ಟು ಹೋಗೋದು ಶ್ರೇಯಸ್ಸು ಅಂತ ಕೇಳಕ್ ಬರೋಲ್ಲ, ಅದು ಕಂಪೇರ್ ಮಾಡಿ ಬರದೇ ಇರುವ ಸ್ಥಿತಿ ಅದು. ಬಿಡೋದು ಅಂತ ಒಂದು ಇಟ್ಕೊಂಡ್ರೆ, ಆ ಪ್ರಯತ್ನದಿಂದ ಬಿಡೋದು ಇಟ್ಕೊಂಡ್ರೆ ಚತುರ್ಥಾಶ್ರಮ ಇಟ್ಕೊಂಡು ಸನ್ಯಾಸಾಶ್ರಮ ಉತ್ತಮವೋ ಕರ್ಮಯೋಗ ಅನುಷ್ಠಾನ ಮಾಡೋದು ಉತ್ತಮವೋ ಯಾವ್ದು ವಾಸಿ? ಅನುಪಮ್ಮ ನೀವು ಹೇಳಿ, ಕರ್ಮಾನುಷ್ಠಾನ ಮಾಡೋದು ವಾಸಿಯೋ ಕರ್ಮ ಸನ್ಯಾಸ ವಾಸಿಯ? ಗಂಗೋತ್ರಿ ಹೋದ ವಾಸಿಯ ಮನೇಲಿ ಇರೋದೇ ವಾಸಿ. ನಾನು ಗಂಗೋತ್ರಿ ಹೋಗಿದ್ದು ಅನುಷ್ಠಾನ ಸೇವೆ ಮಾಡುವ ವಾಸಿ. ಕರ್ಮಯೋಗ ಮಾಡಿ ತತ್ವಜ್ಞಾನ ಪಡ್ಕೊಳ್ಳೋದು ಇನ್ನ ಚಾಲೆಂಜಿಂಗ್ ಗುರುಗಳೇ. ಅಲ್ಲ, ಚಾಲೆಂಜಿಂಗ್ ಅಲ್ಲದು, ಅದು ಅದೇ ಮಾರ್ಗ, ಬೇರೆ ಆಪ್ಷನೇ ಇಲ್ಲ. ಕರ್ಮಯೋಗ ಮಾಡ್ಕೊಂಡು ಹೋಗೋದೇ ಆಪ್ಷನ್. ಚಾಲೆಂಜಿಂಗ್ ಬರೋದು ಬಿಟ್ಟು ಹೋಗೋದು ಚಾಲೆಂಜಿಂಗು. ನೀವು ಗಂಗೋತ್ರಿ ಹೋಗ್ತಿದ್ದ ಅದು ಚಾಲೆಂಜಿಂಗೇ ಹೊರತು ಕರ್ಮಯೋಗ ಮಾಡ್ತೀನಿ ಚಾಲೆಂಜಿಂಗ್ ಅಲ್ಲ. ಅದು ನ್ಯಾಚುರಲ್, ಅದು ಚಾಲೆಂಜಿಂಗ್ ಇದೆ. ಗಂಗೋತ್ರಿ ಈಗಲೇ ಹೋಗ್ತೀನಿ, ನಾಳೆ ನಾಡು ಟಿಕೆಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಗುರುಗಳೇ, ಗಂಗೋತ್ರಿ ಹೊರಟಿದ್ದೀನಿ, ಎಲ್ಲ ಬಿಟ್ಟು ಬರೀ ಒಂದು ಟಿಕೆಟ್ ಅಷ್ಟೇ ಇದೆ ಕೈಯಲ್ಲಿ, ಮೈ ಮೇಲೆ ಬಟ್ಟೆ ಅಷ್ಟೇ ಇದೆ, ಅಲ್ಲಿ ಏನ್ ಕೊಡ್ತಾರೋ ಅಲ್ಲಿ ಏನ್ ಸಬ್ಜಿನೂ ಬಾಕ್ರಿನೂ ಏನ್ ಕೊಡ್ತಾರೋ ತಿನ್ಕೊಂಡು ಆ ಅನುಷ್ಠಾನ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಅನುಪಮ ಇಸ್ ಗ್ರೇಟ್ ಇದಮ್ಮ ಅಂತ ನಾನು ಮಾಡ್ತೀನಿ. ಎಲ್ರಿಗೂ 40 ಜನಕ್ಕೂ ತಿಳಿಸ್ತೀನಿ, ಹೀಗೆ ಹೊರಟಿದ್ದಾರೆ, ಯಾರು ಹೋಗ್ತಿರೋ ಹೋಗ್ರಿ ಅಂತ ಹೇಳಿ. ಸುರೇಖ ಅವ್ರು ಬಹುಶಃ ಬರ್ಬೋದು, ಫ್ರೆಂಡ್ ಹೊಟ್ಮೇಲೆ ನಾವು ಒಬ್ಬಳೆ ಕಳ್ಸಲ್ಲ ಅಂತ ಹೇಳಿ ಸುರೇಖಮ್ಮನೂ ಹೊರಡ್ಬೋದು. ಯಾಕಂದ್ರೆ ಅವರು ಆಯ್ತಲ್ಲ ಇನ್ನೇನು ಅಂತ ಬರ್ಬೋದು. ನೋಡಿ, ಪ್ರಯತ್ನ ಮಾಡಿ. ಯಾವ್ದು ಶ್ರೇಯಸ್ಸು, ಅನುಷ್ಠಾನ ಮಾಡೋದು ಬೆಟರೋ ಬಿಡೋದು ಬೆಟರೋ ಅಂತ ಕೇಳ್ತಾ ಇದ್ದಾನೆ. ಪ್ರಶಸ್ತ್ಯತರಂಚ ಅನುಷ್ಠೇಯಂ, ಯಾವುದು ಉತ್ತಮವಾದದ್ದು ಅದು ಅನುಷ್ಠಾನ ಮಾಡ್ತಕ್ಕದ್ದು, ಅದ್ರಲ್ಲಿ ತೀರ್ಮಾನ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಯಾವುದು ಹೆಚ್ಚೋ ಯಾವ್ದು ಉತ್ತಮವೋ ಒಳ್ಳೆಯದು ಅದನ್ನ ತಗೋಬೇಕು ಅಂತ ಲೋಕದಲ್ಲಿ ಅಂದ್ಕೊಂಡಿದ್ದಾರೆ. ಒಳ್ಳೆ ಗೋಡಂಬಿ ಅದು ಕೊಡ್ಕೋಬೇಕು, ಒಳ್ಳೇದಾಗಿದ್ರೆ ಅದು ಇಟ್ಕೋಬೇಕು ಅಂತ, ಕೆಟ್ಟದ್ದು ಬೇಡ ಅಂತ. ಹಾಗೆ ಒಳ್ಳೇದಾಗಿರ್ತಕ್ಕಂಥ ಆಶ್ರಮ ತಗೋಬೇಕು. ಯಾವ್ದು ತಗೊಳ್ಳೋಣ? ಸನ್ಯಾಸಾಶ್ರಮ ತಗೊಳ್ಳೋಣ, ಗೃಹಸ್ಥಾಶ್ರಮದಲ್ಲೇ ಇರೋ ಅದು ತಗೊಳ್ಳೋದಲ್ವಲ್ಲ, ಗೃಹಸ್ಥಾಶ್ರಮದ ಇದಾನೆ, ಇದನ್ನೇ ಕಂಟಿನ್ಯೂ ಮಾಡೋಣ, ಸನ್ಯಾಸಕ್ಕೆ ಹೋಗೋಣ ಅಂತ ಅದು ಪ್ರಶ್ನೆ. ಸನ್ಯಾಸಕ್ಕೆ ಹೋಗೋದು ಸ್ವಲ್ಪ ಎದೆ ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿ ಎದೆ ಮಾಡ್ಕೋಬೇಕು. ನಾಳೆ ಏನು ಅನ್ನೋದು ಸ್ವಲ್ಪ ಇದು ಬರ್ಬೇಕು. ಅತಶ್ಚ ಯಚ್ಛ್ರೇಯ ಪ್ರಶಸ್ಯತರಂ ಏತಯೋಃ ಕರ್ಮಸನ್ಯಾಸ ಕರ್ಮಯೋಗಯೋಃ ಯದನುಷ್ಠಾನ ಶ್ರೇಯೋ ವಾಪ್ತಿ ಮಮ ಸ್ಯಾದಿತಿ ಮನ್ಯಸೆ ತದೇಕಂ ಅನ್ಯತರತ್
ಸಹ ಏಕಪುರುಷಾನುಷ್ಠೇಯತ್ವ ಅಸಂಭವಾತ್ ಮೇ ಬ್ರೂಹಿ ಸುನಿಶ್ಚಿತಂ ಅಭಿಪ್ರೇತಂ ತವ ಇತಿ. ಈ ಸಮುಚ್ಚಯವಾಗಿ ನಲ್ಲಿ ಕಡಿಮೆ ಮಾಡ್ತಾರೆ. ಒಬ್ಬರಿಂದ ಅನುಷ್ಠಾನ ಮಾಡಕ್ ಆಗಲ್ಲ, ಅದು ಫಿಕ್ಸ್ ಅದು ಅಂತ. ಅದನ್ನ ಯಾವುದು ಪ್ರಶಸ್ತ ಉತ್ತಮವಾದದ್ದು, ಕರ್ಮಾನುಷ್ಠಾನ ಕರ್ಮ ಸನ್ಯಾಸ ಅಂತ ಹೇಳುವ ಈ ಎರಡರಲ್ಲಿ ಯಾವುದು ಉತ್ತಮವಾದದ್ದೋ, ಯಾವುದನ್ನು ಅನುಷ್ಠಾನ ಮಾಡೋಣದ್ರಿಂದ ನಿನಗೆ ಶ್ರೇಯ ಪ್ರಾಪ್ತಿ ಆಗುತ್ತದೆ ಅಂತ ಹೇಳಿ ನೀನು ಯೋಚನೆ ಮಾಡುತ್ತೀಯೋ, ನಿನಗೆ ಅರ್ಜುನ ನೋಡೋ ನಿನಗೆ ಇದನ್ನ ಮಾಡಿದ್ರೆ ನಿಂಗೆ ಶ್ರೇಯಸ್ಸಾಗತ್ತೆ ಅಂತ ಹೇಳಿ ಯಾವುದನ್ನ ಮಾಡೋದ್ರಿಂದ ನಂಗೆ ಶ್ರೇಯಸ್ಸಾಗತ್ತೆ ನೀನು ಯೋಚನೆ ಮಾಡಿರ್ತೀಯೋ ಅದನ್ನ ನನಗೆ ಹೇಳು. ಏನಾದ್ರೂ ನೀನು ಕರ್ಮ ಸನ್ಯಾಸ ಬೆಟರ್ ಅರ್ಜುನ ಅದನ್ನೇ ಮಾಡೋ ಅಂತ ನೀನು ಹೇಳೋದಾದ್ರೆ ಹೋಗ್ತೀನಿ. ಆದ್ರೆ ಸ್ವಪ್ನದಲ್ಲೂ ಭಗವಂತ ಹೇಳೋದ ಅಂತ ಅವ್ನಿಗೆ ಗೊತ್ತಿಲ್ಲ. ಕನಸಿನಲ್ಲೂ ಅರ್ಜುನಿಗೆ ಕರ್ಮ ಸನ್ಯಾಸ ಶ್ರೇಯಸ್ಸು ಹೇಳೋದಿಲ್ಲ ಭಗವಂತ. ಕನಸಲ್ಲಿ ಕೇಳಿದ್ರು ಭಗವಂತ ಅರ್ಜುನಿಗೆ ನೀ ಕರ್ಮಯೋಗ ಮಾಡು, ನೀ ಕರ್ಮ ಹಂಗೆ ಹೇಳ್ತಾನೆ ಹೊರತು ಭಗವಂತ ಮಾತ್ರ ಅರ್ಜುನಿಗೆ ಏನ್ ಮಾಡುದು ಕರ್ಮ ಸನ್ಯಾಸ ಹೇಳೋದಿಲ್ಲ. ಆದ್ರೂ ಈಗ ಹೇಳ್ತಾನೋ ಮತ್ಮತ್ ಕೇಳ್ತಾನೆ ಇದ್ದಾನೆ. ಒಬ್ಬ ಪುರುಷನಿಗೆ ಅನುಷ್ಠಾನ ಮಾಡೋದಕ್ಕದ್ದು ಆಗೋದಿಲ್ಲ ಎಂಬುದನ್ನ ಕಂಡುಕೊಂಡವನಾಗಿ ಅದು ಗೊತ್ತು ಅರ್ಜುನಿಗೆ. ಅರ್ಜುನ ಫಿಟ್ ಅಲ್ಲ, ಅರ್ಜುನಿಗೆ ಆಗೋಲ್ಲ. ಅರ್ಜುನಿಗೆ ಕರ್ಣ, ದುಶ್ಯಾಸನ, ದುರ್ಯೋಧನ ಒಂದ್ ಮಾತು ಅಂದ್ಬಿಟ್ರೆ ಆ ಕಡೆಯಿಂದ ತಕ್ಷಣ ತಗೊಂಡ್ಬಿಡ್ತಾನೆ, ಅಲರ್ಟ್ ಆಗ್ಬಿಡ್ತಾನೆ. ನನ್ನಂತೆ ತಗೋ ನಾಲ್ಗೆನ ಕತ್ತಿಸ್ಬಿಡ್ತೀನಿ ನೋಡು ಹಾಗೆ ಅಂತ ಹೇಳ್ಬಿಟ್ಟು ಎದ್ದು ಆ ಖ್ಯಾತ ತೇಜಸ್ ಇದೆಯಲ್ಲ ಅರ್ಜುನ್ ಕುದಿತಾ ಇರ್ತದೆ ಅರ್ಜುನ್ ಮೈಯಲ್ಲಿ. ಆ ಖ್ಯಾತ ತೇಜಸ್ ಕುದಿತಾ ಇರ್ಬೇಕಾದ್ರೆ ಸನ್ಯಾಸ ಅರ್ಜುನ್ ದಕ್ಕಲ್ಲ. ಅಂದ್ರೆ ರಜಸ್ ಜಾಸ್ತಿ ಇದೆ, ಮತ್ತೆ ತಾತ್ವಿಕ ಮಿಶ್ರದ ರಜಸ್ ಇರ್ಬೋದು, ಅದು ರಜೋಗುಣ ತುಂಬಾ ಇದೆ ಅರ್ಜುನಿಗೆ. ಸೇನೆಯೋರುಭಯೋರ್ ಮಧ್ಯೆ ರಸಂ ಸ್ಥಾಪಯ ಮೇಚ್ಯುತ ಯಾವುದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮನ್ ಅಂದ್ಬಿಟ್ಟಿದ್ದಾನೆ. ಒಳ್ಳೆ ಅವನಿಗೆ ಆ ಪಗಡಿ ಆಟದಲ್ಲಿ ಆಗಿದಂತ ಅನ್ಯಾಯ ಅದೆಲ್ಲ ಜ್ಞಾಪಕ ಪಡ್ತಾ ಇದೆ. ಅರ್ಗನ ಮೇಲೆ ಸುಟ್ಟಿದ್ದು, ರಾಜ್ಯ ಕೊಡದೇ ಇರೋದು, ಅವಮಾನ ಮಾಡಿರೋದು, ಬೈದಿರೋದು ಅದಷ್ಟು ಕುದಿತಾ ಇದೆ. ಇವಾಗ ಅರ್ಜುನ ಸನ್ಯಾಸ ಮಾಡೋದು ಅದೇನೋ ಆಗೋ ಸಾಧ್ಯವಾದ ಏನ್ ಮಾಡ್ದಾಗಲ್ಲ. ಅರ್ಜುನ ರಥ ಇಳಿದ್ಬಿಟ್ರೆ ಸಾಕು, ಹೇಳಿ ನೀನಂತ ದರಿದ್ರ ಅಂತ ದುಶ್ಯಾಸನೋ ಕಾರಣನೋ ಒಂದ್ ಮಾತು ಅಂದ್ಬಿಟ್ರೆ ಕೃಷ್ಣ ಹತ್ತು ರಥನ ಮಾಡ್ತೀನಿ ತಕ್ಕ ಅಂದ್ಬಿಡ್ತಾನೆ, ಬಿಡಲ್ಲ ನನ್ನಂತ. ಆಯ್ತು ಅಲ್ಲಿಗೆ ಅರ್ಜುನ ಸನ್ಯಾಸ ಹೇಳಿದೆ ಭಗವಂತ. ಕರ್ಮ ಸನ್ಯಾಸ ಯೋಗ ಹೇಳ್ಬೇಕಾಗಿರೋ I mean, how should Arjuna have been karma sannyasa yoga ಹೇಳ್ಬೇಕು? ಅರ್ಜುನ ಮಾಡೋ ಕರ್ಮ ಎಲ್ಲ ಭಗವದರ್ಪಣೆ ಮಾಡ್ಬೇಕೇ ಹೊರತು ಕರ್ಮವನ್ನೇ ಬಿಡೋದಲ್ಲ. ಮಾಡೋ ಅನುಷ್ಠಾನವಲ್ಲ ಈಶ್ವರ ಪ್ರಬುದ್ಧಿನ ಮಾಡು. ಅಂದ್ರೆ ನಂಗೆ ಯುದ್ಧನೇ ಬೇಡ, ನನ್ಗೆ ದುರ್ಯೋಧನ ಅವ್ರ ಜೊತೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ತಗೊಳ್ಳಿ ರಾಜ್ಯ ಅನ್ನೋ ಇದ್ರಲ್ಲಿ ಇದ್ದಿದ್ರೆ ಅವಾಗ ಕರ್ಮ ಸನ್ಯಾಸ ಯೋಗ ಅಂತ ಅವರೇ ಇಟ್ಕೊಳ್ಳಿ ರಾಜ್ಯನ, ನಂಗೆ ಏನು ಬೇಡ, ಕಾಡಿಗೆ ಹೊರಟು ಕಾಡಿಗೆ ಹೋಗಲ್ಲ ಅವನಿಗೆ, ಎಲ್ಲೂ ಹೋಗಲ್ಲ ಅವನಿಗೆ. ಈಗ ಗುರುಗಳನ್ನು ಕೊಲ್ಲೋದು ಹೇಗೆ, ಅರ್ಜುನ್ ಕೊಲ್ಲೋದು ಹೇಗೆ ಅದು ಯೋಚನೆ ಹತ್ಕೊಂಡಿರೋದು ಅಷ್ಟೇ. ಶೋಕಮೋಹ ಆವರಿಸ್ಕೊಂಡ್ಬಿಟ್ಟಿದೆ ಅವನಿಗೆ, ವಿವೇಕ ಬಂದಿಲ್ಲ. ಅದು ಅರ್ಜುನ್ ಭಗವಂತನಿಗೆ ಚೆನ್ನಾಗ್ ಗೊತ್ತು. ಅಲ್ಲ ಚಡ್ಡಿ ಸ್ನೇಹಿತರು ಭಗವಂತ ಭಗವಂತನಿಗೆ ಗೊತ್ತಿಲ್ವಾ ಅರ್ಜುನ ಹಣೆ ಬರ ಏನು ಅಂತ? ಭಗವಂತ ಹೇಳ್ಬಿಡ್ತಾನ ಅವನು ಅರ್ಜುನಿಗೆ ಸನ್ಯಾಸವನ್ನ ಏನ್ ಮಾಡಿದ್ರು ಹೇಳಲ್ಲ. ಚಡ್ಡಿ ಸ್ನೇಹಿತ ಇಬ್ರು 3-4 ವರ್ಷದಿಂದ ಒಟ್ಟಿಗೆ ಇದ್ದವ್ರು. ಅರ್ಜುನ್ ಹಣೆ ಬರ ಎಲ್ಲ ಗೊತ್ತು. ಅರ್ಜುನಿಗೆ ಒಳ್ಳೆ ಹುಡುಗಿ ಕಂಡ್ಬಿಟ್ರೆ ಸಾಕು, ಕೃಷ್ಣ ನಾ ಏನೂ ಜಾಸ್ತಿ ನಿಂತಾನೆ. ಇಂಥ ಅರ್ಜುನಿಗೆ ಸನ್ಯಾಸ ಹೇಳ್ಬಿಟ್ರೆ ಎಲ್ಲಿಂದ ಆಗುತ್ತೆ? ಕೃಷ್ಣನ ಒಬ್ಬ ಮಾಡ್ಕೊಡೋದ? ಕೃಷ್ಣ ನಂದು ನಿನ್ ತಂಗಿ ಮೇಲೆ ಕೇಳ್ಬೇಕಾ ಆಸೆ ಬಂದೇ ಬರುತ್ತೆ, ಯೋಚನೆ ಬೇಡ ವ್ಯವಸ್ಥೆ ಮಾಡ್ಕೊಡ್ತೀನಿ ಇಂದ. ಕೃಷ್ಣ ಸರಿಯಾಗಿದ್ದಾರೆ, ಆ ಹೇಳೋಕ್ಕೂ ಕೃಷ್ಣ ಮಾಡ್ಕೊಡೋದಕ್ಕೂ ಕರೆಕ್ಟ್ ಆಗಿದ್ದಾರೆ. ಆಯ್ತು ಗುಣ, ನಿಂಗೆ ಏನ್ ಬೇಕಾದ್ರೆ ಎಂತ ಮಾತಾಡ್ದೆ ಗೊತ್ತಾ? ರುಕ್ಮಿಣಿ ಬೇಕು ಕೊಟ್ಬಿಡ್ತೀನಿ ಕೃಷ್ಣನೇ. ಅರ್ಜುನಿಗೆ ಏನಿದ್ದ ಕೃಷ್ಣ ರುಕ್ಮಿಣಿಗೆ ಬೇಕು ಕೊಟ್ಬಿಡ್ತೀನಿ ಅಂತ ಅಂತ ಪ್ರೇಮ ಅರ್ಜುನಿಗೆ, ಅರ್ಜುನ್ ಮೇಲೆ ಕೃಷ್ಣನಿಗೆ. ಅಂತ ಅರ್ಜುನ್ ಬಿಟ್ಕೊಡ್ತಾನ ಕೃಷ್ಣ ಕರ್ಮಯೋಗ ಸನ್ಯಾಸ ಮಾಡು ಹೊರಟೋಗ್ ಬಿಟ್ಬಿಡ್ತಾನ. ಏನ್ ಮಾಡಿ ಬಿಟ್ಬಿಡ, ಯುದ್ಧ ಮಾಡು ಇದಾಗತ್ತೆ. ಆಮೇಲೆ ಅರ್ಜುನ ಶಕ್ತಿ ಇದೆ ಅಂತ ಗೊತ್ತು ಭಗವಂತನಿಗೆ. ಅರ್ಜುನ ಈ 7 ಲಕ್ಷಣ ಇದೆಯಲ್ಲ, 7 ಲಕ್ಷಣ ಬೇಕಿಲ್ಲ ಅರ್ಜುನಿಗೆ, 11 ಲಕ್ಷಣಿಗೆ ಒಬ್ಬನೇ ಅರ್ಜುನ ಸಾಕೊಂಡು ಗೊತ್ತು. ಅಂಥ ಶೂರ ಅರ್ಜುನ ಮಾತ್ರ ಅದ್ವಿತೀಯ ಶೂರ ಅನ್ನೋದು ಭಗವಂತ ಚೆನ್ನಾಗ್ ಗೊತ್ತು. ಆದ್ರೆ ಶೋಕಮೋಹ ಆವರಿಸ್ಕೊಂಡ್ಬಿಟ್ಟಿದೆ ನಮಗೆ. ನಾಗರಾಜು
ಗುರುಗಳೇ, ಇಲ್ಲಿ ಅರ್ಜುನನ್ನ ರೆಪ್ರೆಸೆಂಟೇಟಿವ್ ಆಗಿ ಇಟ್ಕೊಂಡು ಪ್ರಪಂಚಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಹಾಗಾದ್ರೆ ಎಲ್ರು ಕರ್ಮಯೋಗವನ್ನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವೆಲ್ಲ ಕರ್ಮಯೋಗನೇ ಮಾಡಿ, ಕರೋನಾಗೆಲ್ಲ ಸನ್ಯಾಸನ ಪ್ರಪಂಚದಲ್ಲಿ ಮುಕ್ಕಾಲು ಜನಕ್ಕೆ ಅಡ್ವೊಕೇಟ್ ಮಾಡ್ಲೇಬಾರ್ದು. ಹೌದು, ಮಾಡ್ಬಾರ್ದು. ಸನ್ಯಾಸ ತಾನೇ ಬರ್ಬೇಕು, ಯಾವ್ದು ಅಡ್ವೊಕೇಟ್ ಮಾಡ್ಬಾರ್ದು. ಅಲ್ಲ ಸರಿ, ಅದಕ್ಕೋಸ್ಕರನೇ ಸನ್ಯಾಸ ಅನ್ನೋದಕ್ಕೆ 8 ಬೇಕು 15 ಬೇಕು, ಅದ್ ನಿಜ. 15 ಅದ್ರಲ್ಲಿ 8 6 ಇರೋರಿಗೆ ಹೇಳಕ್ಕೆ ಹೋಗ್ಬಾರ್ದು. ಬರೀ ಎಂಟರ್ಟೈನ್ ಮಾಡ್ಬಾರ್ದು. ಸನ್ಯಾಸ ಮಾಡ್ಬಿಟ್ಟು ಎಂಟರ್ಟೈನ್ ಮಾಡ್ಬಾರ್ದು ಯಾರನ್ನು. ಸನ್ಯಾಸ ಮಾಡೋ ಹೇಳ್ಬಾರ್ದು. ಅಲ್ಲ, ಕರ್ಮಯೋಗವನ್ನೇ ಮಾಡಿ ಅಂತ ಅರ್ಜುನನ್ ಮುಖಾಂತರ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾನೆ ಕೃಷ್ಣ. ಹೌದು. ಅದ ಕೆಲವು ಜನ ಕೇಳ್ಬೋದು, ನಮ್ ಮೀನಮ್ಮಂಗ್ ಮಾಡಿ ಅಂತ ಹೇಳ್ಬೋದು, ನಮ್ಮ ಅನುಪಮಂಗ್ ಮಾಡಿ ಅಂತ ಹೇಳ್ಬೋದು. ಅಲ್ಲ, ಕೆಲವರಿಗೆ ಹೇಳೋರ್ಗೆ ಕೆಲವು ಶ್ಲೋಕಗಳು ಮಾತ್ರ ಅಪ್ಲಿಕಬಲ್. ಸಾಮಾನ್ಯವಾಗಿ ಇದೆ, ಅವ್ರ 8 ಇದೆ, ಅವ್ರಿಗೆ ಈ ಚಾಪ್ಟರ್ ಅಪ್ಲಿಕಬಲ್ ಅಲ್ಲ. ಈ ಚಾಪ್ಟರ್ ಅಪ್ಲಿಕಬಲ್ ಅಲ್ಲ. ಲಕ್ಷ್ಮಿ ಅಮ್ಮ ಇಬ್ರು ಮಗಳ ಮದುವೆ ಜಿಷ್ಟು ಆಗ್ಬಿಟ್ರೆ ಅವ್ರು ಅದೇ ಸನ್ಯಾಸ ಮಾರ್ಗವೇ ಅವ್ರದ್ದು, ಇನ್ನೇನು. ಅಲ್ಲ ಗುರುಗಳೇ, ಜನಕ ಮಹಾರಾಜನಂತ ಜ್ಞಾನಿಗೇನೆ ಅವ್ನ ಹೆಂಡತಿ ನಿಂಗೆ ಯೋಗ್ಯತೆ ಇಲ್ಲ ಸನ್ಯಾಸಕ್ಕೆ ಅಂದ್ಲು. ನಾವೆಲ್ಲ ಹುಳುಗಳು ಅವ್ರುಗಳ ಮುಂದೆ, ನಮ್ಗೆ ಯೋಗ್ಯತೆ. ಅದು ಭಗವಂತ ಕೊಡ್ತಾನೆ ಯೋಗ್ಯತೆನ. ಭಗವದ್ ಭಕ್ತಿ ಇದ್ಬಿಟ್ರೆ ಬರುತ್ತೆ ಯೋಗ್ಯತೆ. ಕೊಡೋ ಭಗವಂತನೇ ಕರ್ಕೋತಾನೆ ಅಲ್ಲಿಗೂನು. ಕರೆಕ್ಟ್ ಮಾತು, ಹೌದು. ನಿಮ್ ಮನೆ ಮೇಲೆ ಬರ್ತಿದ್ದಾನೆ, ಸನ್ಯಾಸ ಬೇಕು ಬರೋದು. ಒಬ್ಬರಿಗೆ 2 ಅನುಷ್ಠಾನ ಮಾಡಕ್ ಆಗೋದಿಲ್ಲ ಅಂತ ತೀರ್ಮಾನವಾದ್ದರಿಂದ 2ರಲ್ಲಿ ಯಾವುದು ನನಗೆ ಶ್ರೇಯಸ್ಕರವಾದದ್ದು ಅದನ್ನು ನಿಶ್ಚಿತವಾಗಿ ಇದನ್ನೇ ನೀನ್ ಮಾಡ್ತಕ್ಕದ್ದು, ಇದನ್ನೇ ನೀನ್ ಮಾಡು ಎಂಬುದಾಗಿ ಹೇಳು ಎಂಬುದಾಗಿ ಅರ್ಜುನ ಪರಮಾತ್ಮ ಕೇಳ್ದ. ಅದಕ್ಕೆ ಸ್ವಾಭಿಪ್ರಾಯ ಆಚಕ್ಷಾಣ ನಿರ್ಣಯಾಯ ಶ್ರೀ ಭಗವಾನ್ ವಾಚ. ಈ ಶ್ರೇಯಸ್ ಯಾವುದು ಅಂತ ಹೇಳಿದ್ರೆ 2ರಲ್ಲಿ ಪರಮಾತ್ಮನ ಗೊತ್ತು ಸನ್ಯಾಸವೇ ಶ್ರೇಯಸ್ಸು ಅಂತ. ಆದ್ರೆ ತನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳ್ಬೇಕಾಗಿದೆ. ಈ ಕಾಂಟೆಕ್ಸ್ಟ್ ಪ್ರಕಾರ ಅರ್ಜುನ ಪ್ರಶ್ನೆ ಮಾಡಿದ್ರಿಂದ ಅರ್ಜುನಿಗೆ ಯಾವ ತಕ್ಕ ಯೋಗ್ಯತೆ ಅನ್ನೋದನ್ನು ಸೇರಿಸ್ಬೇಕು. ಅದನ್ನ ತನ್ನ ಅಭಿಪ್ರಾಯವನ್ನು ಹೇಳಬೇಕೆಂದುಕೊಂಡವನಾಗಿ ಪರಮಾತ್ಮನು ನಿರ್ಣಯವನ್ನ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೋ ಅಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ನಮ್ಮ ಸ್ವಾಮಿಗಳು ನಮ್ಗೆ ಸನ್ಯಾಸ ಕೊಟ್ರಲ್ಲ, ವಿಶ್ವಾನಂದ ಸ್ವಾಮಿಗಳು, ಅವರು ಭಗವಂತ ಗೀತೆಯಲ್ಲಿ ಆಶ್ರಮ ಸನ್ಯಾಸವನ್ನು ಹೇಳಿದಾನೆ ಈ ಶ್ಲೋಕದಲ್ಲಿ ಅಂತ ಹೇಳ್ತಿದ್ರು. ಹೆಂಗೆ ಅಂತ ಕೇಳಿದೆ ಅವರು, ನಿಶ್ಚೇಷ ಕರ ಅಂತ ಹೇಳಿದ್ರಿಂದ ಅದು ಆತ್ಮಜ್ಞಾನವನ್ನೇ ಸನ್ಯಾಸ ಅಂತ ಆಗಿದ್ರೆ ನಿಶ್ಚೇಷ ಕರ ಅಲ್ಲ, ಅದು ಅದೇ ನಿಶ್ಚೇಷ. ನಿಶ್ಚೇಷ ಉಂಟು ಮಾಡುತ್ತೆ ಅಂತ ಹೇಳಿದ್ರಿಂದ ಇದು ಆಶ್ರಮ ಸನ್ಯಾಸವೇ ಆಗಬೇಕು ಇದು. ಯಾಕೆಂದ್ರೆ ಉಂಟು ಮಾಡೋ ಸನ್ಯಾಸ, ನಿಶ್ಚೇಷ ಮೋಕ್ಷ ಉಂಟು ಮಾಡೋ ಸನ್ಯಾಸ ಅಂತಂದ್ರೆ ಆ ಕರತ್ವ, ಕರ್ಮಯೋಗವೂ ಕರತ್ವ, ಸನ್ಯಾಸಕ್ಕೂ ಕರತ್ವ ಇದೆ ಅಂತಂದ್ರೆ ಅವರು ಇದು ಆಶ್ರಮ ಸನ್ಯಾಸ ಆದ್ರೆ ವಿಶೇಷ ಕರತ್ವ ಹೊಂದುತ್ತೆ. ತತ್ವಜ್ಞಾನ ಸನ್ಯಾಸ ಅಂತಂದ್ರೆ ಇದು ಪರಮಾರ್ಥ ಸನ್ಯಾಸ ಇದೆಯಲ್ಲ, ಆತ್ಮಜ್ಞಾನ ಸನ್ಯಾಸ, ಅದನ್ನೇ ಹೇಳೋದು ಭಗವಂತ. ಆಶ್ರಮ ಸನ್ಯಾಸ ಹೇಳಿಯೇ ಇಲ್ಲ ಅಂದ್ರೆ ಇದು ನಿಶೇಷ ಕರ ಅಂತ ಹೇಳ್ತಿರ್ಲಿಲ್ಲ. ವಿಶೇಷ ಕರ ಅಂತ ಹೇಳಿದ್ರಿಂದ ಆಶ್ರಮ ಸನ್ಯಾಸವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಅಷ್ಟೇ. ತುಂಬಾ ಜನ ಇಲ್ಲೇ ಇಲ್ಲ, ಈ ಆಶ್ರಮ ಸನ್ಯಾಸ ಹೇಳಿಯೇ ಇಲ್ಲ ಗೀತೆಯಲ್ಲಿ. ಜ್ಞಾನ ರೂಪವಾದ ಸನ್ಯಾಸ ಹೇಳಿದಾನೆ, ಕರ್ಮಯೋಗ ಹೇಳಿದಾನೆ ಹೊರತು ಈ ಚತುರ್ಥಾಶ್ರಮ, ಕಾಯಿ ಬಟ್ಟೆ ಹೊಡೋದು, ಈ ಲೋಕಪ್ರಸಿದ್ಧವಾದ ಸನ್ಯಾಸಾಶ್ರಮ ಇಲ್ಲೇ ಇಲ್ಲ ಅಂತ ಅವ್ರು ಹೇಳ. ಅದಕ್ಕೆ ಇಲ್ಲ ಇದೆ, ಗೀತೆಯಲ್ಲೂ ಇದೆ ಅಂತ. ಸನ್ಯಾಸ ಸನ್ಯಾಸ ಮತ್ತು ಕರ್ಮಯೋಗ ಉಭೌ ಎರಡೂ ಕೂಡ ನಿಶ್ರೇಯಸ ಕರ. ನಿಶ್ರೇಯಸ ಮೋಕ್ಷ ಅಥವಾ ಜ್ಞಾನ. ಜ್ಞಾನವನ್ನು ಉಂಟು ಮಾಡುವಂಥದ್ದೇ ಆಗಿದೆ ಎರಡೂ. ಒಂದು ಡೈರೆಕ್ಟ್ ಆಗಿ ಮಾಡುತ್ತೆ, ಒಂದು ಪರಂಪರೆಯಿಂದ ಮಾಡುತ್ತೆ. ಕರ್ಮಯೋಗ ಪರಂಪರೆಯಿಂದ ಜ್ಞಾನವನ್ನು ಉಂಟು ಮಾಡಿಕೊಡುತ್ತೆ. ಈ ಸನ್ಯಾಸ ಇದೆಯಲ್ಲ, ಚತುರ್ಥಾಶ್ರಮದ ವಿವಿಧ ಸನ್ಯಾಸ ನೇರವಾಗಿ ತತ್ವ ಚಿಂತನೆ ಮಾಡ್ತಾ, ಶಬ್ದ ಮಾದಿಗೆ ಮಾಡ್ಕೊಂಡು ಶ್ರವಣ ಮನ ನಿಧ್ಯಾಸನ ಮಾಡ್ತಾ ತತ್ವಜ್ಞಾನ ಬರುತ್ತೆ. ಶ್ರವಣ ಮನ ನಿಧ್ಯಾಸನ ಹೇಳಿರೋದು ಸನ್ಯಾಸಿಗೆ ಸಾಕ್ಷಾತ್ ಸಾಧನ. ಇವನಿಗೆ ಶ್ರವಣ ಮನ ನಿಧ್ಯಾಸನ ಹೇಳಿಯೇ ಇಲ್ಲ. ಇವನಿಗೆ ಹೇಳಿರೋದು
ಆಶ್ರಮ ಕರ್ಮವನ್ನು ಈಶ್ವರ ಬುದ್ಧಿಯಿಂದ ಮಾಡುವುದು ಆ 4 ಅಂಶ. ಇವನು ಶಬ್ದಮಾದಿಗಳನ್ನು ಇಟ್ಕೊಂಡು ಅಂತರ್ಮುಖತೆ ಇಟ್ಕೊಂಡು ತತ್ವಜ್ಞಾನಕ್ಕಾಗಿ ಮತ್ತೆ ಮತ್ತೆ ವಾಕ್ಯಾರ್ಥವನ್ನು ವಿಚಾರ ಮಾಡ್ತಾ ಇರೋದೇ ಇವನ ಸ್ವಭಾವ. ವಾಕ್ಯಾರ್ಥ ವಿಚಾರ ಮಾಡುವ ಮುಮುಕ್ಷುವಿಗೆ, ಈ ವಿದಿಶಾ ಸನ್ಯಾಸಿಗೆ. ದಯೋಸ್ತು ಆ ಕರ್ಮ ಸನ್ಯಾಸ ಕರ್ಮಯೋಗ ಎರಡರಲ್ಲಿ ಏನೋ ಒಂದು ಕಾರಣದಿಂದ, ಅಂದ್ರೆ ದುರನುಷ್ಠೇಯ ಅನ್ನೋ ಕಾರಣದಿಂದ ಸನ್ಯಾಸಕ್ಕಿಂತ ಕರ್ಮಯೋಗವೇ ಉತ್ತಮ. ವಿಶಿಷ್ಯತೆ ಶಬ್ದಕ್ಕರ್ಥ ಉತ್ತಮ ಅನಿಸಿದ್ದಕ್ಕಿಂತ ಅನುಷ್ಠಾನ ಮಾಡು ಸುಲಭ ಅಂತ ಅಷ್ಟೇ ಹೊರತು ಸ್ಥಾನದಲ್ಲಿ ಹೆಚ್ಚು ಅರ್ಥ ಅಲ್ಲ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಸ್ಥಾನದಲ್ಲಿ ಹೆಚ್ಚಲ್ಲ, ಮಾಡೋ ಇದರಲ್ಲಿ ಸುಕರವಾಗಿದೆ ಅನ್ನೋ ಕಾರಣ ಇದೇ ಉತ್ತಮ, ಇದೇ ಬೆಟರು ಅಂತ. ವಾಕ್ಯ ಅಕ್ಷರಾರ್ಥ ತಗೊಂಡ್ರೆ ಸನ್ಯಾಸ ನಿಂದೆ ಮಾಡಿ ಕರ್ಮಯೋಗವನ್ನೇ ಹೋಗ್ತಾ ಇದ್ದಾನೆ ಅನ್ನೋ ಹಂಗಾಗುತ್ತೆ. ಹಾಗೆ ನಿಂದೆ ಅದು ಸಾಧನವಾದಾಗ, ಕರ್ಮಯೋಗ ಸಾಧನವಾದಾಗ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಂಗೆ ಹೆಚ್ಚಾಗುತ್ತೆ? ಸನ್ಯಾಸ ಸಾಧ್ಯ, ಕರ್ಮಯೋಗ ಸಾಧನ. ಸಾಧ್ಯಕ್ಕಿಂತ ಸಾಧನ ದೊಡ್ಡದಾಗುತ್ತಾ? ಸಾಧ್ಯ ದೊಡ್ಡದು. ಸನ್ಯಾಸ ಅನ್ನೋದು ಕರ್ಮಯೋಗದಿಂದ ದಕ್ಕುವಂಥದ್ದು. ಕರ್ಮಯೋಗ ಮಾಡಿದ್ಮೇಲೆ ದಕ್ಕುವಂತ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚುದು ಅಂತಂದ್ರೆ ಇದೇ ಅದನ್ನು ಕೊಡಿಸತ್ತೆ, ಆದ್ಮೇಲೆ ಹೆಚ್ಚು ಅಂತ. ಸನ್ಯಾಸಕ್ಕೆ ಬರೋಕ್ ಇದೇ ಸಾಧನ. ಸನ್ಯಾಸ ಕರ್ಮಣಾಂ ಪರಿತ್ಯಾಗ ಕರ್ಮಯೋಗಶ್ಚ ತೇಷಾಂ ಅನುಷ್ಠಾನಂ. ಸನ್ಯಾಸ ಅಂದ್ರೆ ಕರ್ಮಗಳನ್ನ ಬಿಡೋದು. ಇಲ್ಲಿ ಬಿಡೋದು ಅನ್ನೋದು ಶಬ್ದಕ್ಕೂ ಅರ್ಥ ಸುಮ್ಮನೆ ವಿವೇಕದಿಂದ ಬಿಡೋದಲ್ಲ, ಜ್ಞಾನಪೂರ್ವಕವಾಗಿ ಬಿಡೋದು, ವಿವೇಕಪೂರ್ವಕವಾಗಿ ಬಿಡೋದು. ಸುಮ್ಮನೆ ಲಂಡನ್ ಆಗಿ ಬಿಟ್ಬಿಟ್ರೆ ಅದು ನಿಷೇಧಕರ ಅಲ್ಲ. ನಿಷೇಧಕರ ಅಂತ ಹೇಳ್ತಾ ಇರೋದ್ರಿಂದ ವಿವೇಕಪೂರ್ವಕವಾಗಿ ತತ್ವಜ್ಞಾನಾಂಗವಾಗಿ ಮಾಡುವಂತಹ ಸನ್ಯಾಸ ಇದೆಯಲ್ಲ, ಅಲ್ಲಿ ಕರ್ಮಗಳನ್ನ ಬಿಟ್ಟು ಹೋಗ್ತಾ ಇಲ್ಲ, ಆ ಬಿಡುವಿಕೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸುಮ್ಮನೆ ಕರ್ಮ ಬಿಟ್ರೆ ಅಂತಂದ್ರೆ ನಾಯಂ ಲೋಕೋಸ್ತಿ ಅಯಜ್ಞಸ್ಯ ಬಂದ್ಬಿಟ್ಟಿದ್ದಾನೆ. ಈ ಲೋಕವೂ ಇಲ್ಲ, ಪರಲೋಕ ಯಾವ ಲೋಕವೂ ಇಲ್ಲ ಕರ್ಮ ಮಾಡದೇ ಇದ್ದವನಿಗೆ. ಹೌದು, ಆತ್ಮಜ್ಞಾನಕ್ಕೆ ಅಡ್ಡಿ ಆಗಿರೋ ಎಲ್ಲಾ ಕರ್ಮನೂ ಬಿಡ್ತಾನೆ. ಆಶ್ರಮ ಕರ್ಮವೂ ಅಡ್ಡಿ ಮಾಡುತ್ತೆ ಅಂತ ಅವನು. ಲೌಕಿಕ ಕರ್ಮ ಬಿಡು, ಅಡ್ಡಿ ಮಾಡುತ್ತೆ ಅನ್ನೋದು. ಆಶ್ರಮ ಅಗ್ನಿಹೋತ್ರಾದಿ ಕರ್ಮವು ಕೂಡ ವಿಚಾರಕ್ಕೆ ಅಡ್ಡಿ ಮಾಡುತ್ತೆ, ವಿಕ್ಷೇಪ ಮಾಡುತ್ತೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದಾರೆ. ಹಾಗಾಗಿ ಆ ರೀತಿ ಬಿಡೋದು ಕರ್ಮ ಪರಿತ್ಯಾಗ ಅಂತ ಹೇಳಿದ್ರು. ತೇಷಾಂ ಕರ್ಮಯೋಗ ಅನುಷ್ಠಾನ, ಅವುಗಳನ್ನೇ ಆ ಆಶ್ರಮ ಕರ್ಮಗಳನ್ನ ಇಲ್ಲಿ ಸನ್ಯಾಸಾಶ್ರಮ ಗೃಹಸ್ಥಾಶ್ರಮ ಇಟ್ಕೊಂಡು ಮಾತೇ ಹೊರತು ಬ್ರಹ್ಮಚಾರಿ ವಿಚಾರ ಅಲ್ಲ, ವಾನಪ್ರಸ್ಥ ವಿಚಾರವೂ ಅಲ್ಲ. ಕರ್ಮಯೋಗ ಬ್ರಹ್ಮಚಾರಿಗೂ ಅಲ್ಲ, ಇವನಿಗೂ ಅಲ್ಲ, ವಾನಪ್ರಸ್ಥಕ್ಕೂ ಅಲ್ಲ. ಬ್ರಹ್ಮಚಾರಿ ಕರ್ಮವೇ ಇಲ್ಲ. ಬ್ರಹ್ಮಚಾರಿ ಕರ್ಮ ಅಂದ್ರೆ ಗುರು ಶುಶ್ರೂಷೆ, ಅದೇ ಒಂದು ಕರ್ಮ ಅಂದ್ರೆ ಅಗ್ನಿಹೋತ್ರಾದಿಗಳನ್ನ ಶುರು ಮಾಡೋದಲ್ಲ ಕರ್ಮ ಅಂತ. ಈಗ ಋಣತ್ರಯ ಗೃಹಸ್ಥರಿಗೆ ಶುರು ಗೃಹಸ್ಥಾಮಿ ಬರುತ್ತೆ ಹೊರತು ಬ್ರಹ್ಮಚಾರಿ ಋಣತ್ರಯ ಏನಲ್ಲ. ಬ್ರಾಹ್ಮಣ ಅಂತ ಆದ್ರೂ ಅವಾಗ ಸಂಬಂಧ ಪಡೋದು ಗೃಹಸ್ಥ ಆದ್ಮೇಲೆ. ಬ್ರಾಹ್ಮಣನಾಗಿ ಜಾಯಮಾನೋವಿ ಬ್ರಾಹ್ಮಣ ಅಂತ ಇದ್ರು ಕೂಡ ಅದು ಎರಡು ದಿವಸ ಬ್ರಹ್ಮಚರ್ಯ ವೇದಾಧ್ಯಯನ. ಗ್ರಹಣಾರ್ಥ ಅಧ್ಯಯನ ಸೇರಿಸಕ್ಕೆ ಒಪ್ಪಿಲ್ಲ ಅವರು. ಗ್ರಹಣಾರ್ಥ ಅಧ್ಯಯನ ಇದೆಯಲ್ಲ, ಉಪಕುರ್ವಾಣ ಬ್ರಹ್ಮಚಾರಿ ಸ್ವಾಧ್ಯಾಯ ಗ್ರಹಣಕ್ಕಾಗಿ ಅಧ್ಯಯನ ಮಾಡ್ತಾ ಇರೋದು, ಅದು ಆಶ್ರಮೇ ಅಲ್ಲ ಅಂತ. ನೈಷ್ಠಿಕ ಬ್ರಹ್ಮಚಾರಿ ವೇದಾಧ್ಯಯನ ಉಂಟು, ಅಧಿಕಾರ ಉಂಟು. ಇಲ್ಲ ತಿರೋದಿಲ್ಲ, ಸನ್ಯಾಸಿ ಯಾವುದು ತಿರೋದಿಲ್ಲ. ಮೇಲಾಗೆ ಇರ್ಲೇಬೇಕು ಅಂದಿಲ್ಲ. ಯಾರು ಅಜ್ಞನೋ ಅದಕ್ಕೆ ಭಾಷೆಗಾರ ಅಜ್ಞನ ವಿಷಯ ಅಂತ ಹೇಳಿದ್ರು. 3 ಬೇಕು ಅಂದ್ರೆ ಅಜ್ಞನ ವಿಷಯ ಅದನ್ನೇ ಆರ್ಥಿಕರು ಅಪಸ್ಮೃತಿ ಹಿಂದ್ಬಿಟ್ರದನ್ನ. ಅಷ್ಟೇ ಬ್ರಹ್ಮಚಾರಿ ಕರ್ಮ. ಬ್ರಹ್ಮಚಾರಿ ಶ್ರುತ್ಯುಕ್ತ ಕರ್ಮ ಇಲ್ಲ, ಸ್ಮೃತ್ಯುಕ್ತ ಕರ್ಮ. ಅವನ ಸಂಧ್ಯಾವನೆಯಾಗಿ ಎಲ್ಲ ಸ್ಮೃತ್ಯುಕ್ತ ಅಂತ ಹೇಳ. ಆಶ್ರಮವೇ ಸ್ಮೃತ್ಯುಕ್ತ ಅಂದ್ಬಿಟ್ಟಿದ್ದಾರೆ. ತ್ರಯೋಧರ್ಮ ಸ್ಕಂದ ಅನ್ನೋದಲ್ಲಿ ಪುರಾಣ ಪ್ರಸಿದ್ಧಿಯಿಂದ ಬ್ರಹ್ಮಚಾರಿ ಆಶ್ರಮನ ಶ್ರುತ್ಯುಕ್ತ ಆಶ್ರಮ ಅಂತ ಭಾಷೆಗಾರ ಕನ್ಫ್ಯೂಸ್ ಮಾಡಿಲ್ಲ, ಸ್ಮೃತ್ಯುಕ್ತ ಆಶ್ರಮ ಅಂತ ಅಂದಿದ್ದಾರೆ. ಅವಸಂಬ್ರು
ಅದು ಆಶ್ರಮ ಹೌದು. ಅದು ನೈಷ್ಠಿಕ ಬ್ರಹ್ಮ ಇದೆ, ನೈಷ್ಠಿಕ ಬ್ರಹ್ಮಚಾರಿ ಆಶ್ರಮ. ಬ್ರಹ್ಮಚಾರಿ ಅಂತಾರೆ ಅವರು, ಚಾರಿಗಳು ಅವರು. ಬ್ರಹ್ಮಚಾರಿ ಅಂಚಾರಿ ಚಾರು ಬ್ರಹ್ಮಚಾರಿ ಅಂತಾರೆ. ದುರಾಚಾರ್ಯ ಅನಾಚಾರ್ಯ ಅದು ಪರಾಮರ್ಶೆ ಅಂತಾರೆ. ಸುತ್ತಿಲ್ಲ ಹೇಳಿದ್ದು ಪರಾಮರ್ಶೆ ಮಾಡ್ತಿದ್ದೆ ಹೊರತು ಆಶ್ರಮ ಏನು ಏಕಾಗ್ರಿಕಾಂಡ ಆಗಿಲ್ಲ, ಸ್ಮೃತಿಯುಕ್ತ ಅದು. ಏಕಾಗ್ರಿಕಾಂಡ ಏಕಾಗ್ನಿ ಅದು ಸ್ಮೃತಿಗೆ ಏಕಾಗ್ನಿ ಅದು. ತ್ರೇತಾಗ್ನಿ ಬರೋದೇ ಶ್ರುತ್ಯುಕ್ತ ಆಗೋದು. ಅದಕ್ಕೆ 3 ಯಜುರ್ವೇದಾಸ್ತ್ರ ಹೇಳೋದು. ಎಲ್ಲಿ ಯಜ್ಞ ಸಂಬಂಧ ಬರೋದೇ ಇಲ್ಲ ಅದಕ್ಕೆ. ಸೋಮಯಾಗ ಸಂಬಂಧ ಬರೋದೇ ಇಲ್ಲ ಅದಕ್ಕೆ. ಶೂನ್ಯ ಸ್ಥಿಭಿರೇ ಸೂರ್ಯ 3 ವೇದಾಂತ ಶ್ರುತಿ ಮಾಡ್ಕೊಳೋದು. ಅದು ಋಗ್ಭೋ ಜಾಗಂ ಈಶಮನ್ಮಾಹು ಯಜುರ್ವೇದ ಆಯ್ತು. ಪೂರ ಅಸದೇ ಎತ್ತಿಲ್ಲ. ಅಸದ ಹೇಳಿದೆ ಅದೆಲ್ಲ ಏಕಾಗ್ರ ಸಂಬಂಧ. ಏಕರ್ಷಿ ನಾಮ ಅಲ್ವೋ, ಏಕರ್ಷಿ ನಾಮಾನು ಅಗ್ನಿ ಜುಹ್ವತಿ ಅಂತ ಹೇಳಿ ಅದು ಏಕಾಗ್ನಿ ವಿಚಾರವಾದ. ಅದು ಇದಲ್ಲ, ಶುತ್ಯುಕ್ತ ಅಲ್ಲ. ಶುತ್ಯುಕ್ತ ಅದಕ್ಕೆ ತ್ರೇತಾಗ್ನಿ ಬರ್ಬೇಕು, ಕಾರ್ವತ್ಯ ದಕ್ಷಾಗ್ನಿ ಆಹವನ್ಯ ಬರ್ಬೇಕು. ಅದು ಬರೋದೇ ಇಲ್ಲ. ಶಬ್ದ ಇದೆ ಶ್ರುತಿಯಲ್ಲೇ. ಮಾಡ್ರಿ ಹೇಳಿ ಬ್ರಹ್ಮ ಹೌದಾ? ಅಲ್ಲ ಏನ್ ಅಲ್ಲಿ ಏನಂದಿದ್ದೀವಿ ನಾವು? ಬ್ರಹ್ಮಚಾರ್ಯ ಆಶ್ರಮ ಇದೆ ಇಲ್ಲ ಅಂತಂತೀರ ನಾನು. ನೈಷ್ಠಿಕ ಬ್ರಹ್ಮಚಾರಿ ಇದೆ, ಅದು ಸುತ್ಯುಕ್ತ ಅಲ್ಲ. ಅದು ಸ್ಮೃತ್ಯುಕ್ತ. ಅದು ಸ್ಮೃತ್ಯುಕ್ತ ಆಶ್ರಮ. ಅದು ಭಾಷಿಕಾರ ಪ್ರಕಾರ. ನನ್ಗೆ ಇವಾಗ ಭಾಷಿಕರು ಏನ್ ಚರ್ಚೆ ಮಾಡಿದ್ರು, ಆತ್ಮನ ಆಕಾಶ ಸಂಭೂತ ಶಬ್ದವನ್ನ ಮುಖ್ಯಾರ್ಥವನ್ನೇ ಹೇಳಿದ್ದನ್ನ ನೀವು ತೇಜಸ್ಸು ಅಪ್ಪು ಭೂಮಿಗೆ ಅದನ್ನ ಹೇಗೆ ಇದನ್ನೇ ತಗೋಬೇಕು, ಇನ್ನೊಂದು ಸಂಭೂತ ಇಲ್ಲ, ಅದನ್ನ ಒಂದು ಸಂಭೂತ ಸಕುಶಲ ಸಂಭೂತವನ್ನ ಹೇಗೆ ಎಲ್ಲ ತಗೊಂಡ್ರು ಹಾಗೆ ಯಜ್ಞೋಧ್ಯಯನ ಪ್ರಥಮ ಶುತ್ಯುಕ್ತ ಆಶ್ರಮ ಅಂದ್ರೆ, ತಪೈವ ದ್ವಿತೀಯ ಅದು ಒಪ್ಕೊಂಡ್ರಿ. ಬ್ರಹ್ಮಚಾರಿ ಆಚಾರ್ಯಗಳು ಅದೇ ಶ್ರುತಿಯಲ್ಲಿ 3ನೇ ವಾಕ್ಯವನ್ನು ಅದೇ ಶುತ್ಯುಕ್ತ ಹೇಳ್ತೀರಾ ಅಂತ ನಾನು ಮನ್ನತವಾದ ಮಾಡಿದೆ. ಅದೇ ಶ್ರುತಿಯಲ್ಲಿ ಒಂದೇ ವಾಗಿ ಇದೆಲ್ಲ ಶ್ರುತಿಯಲ್ಲೇ ಬಂದಿರೋರು. ಅದೇನೋ ಭಾಷಿಕಾರ ಕೇಳು, ಭಾಷಿಕಾರ ಮತ್ತೆ ಸ್ಮೃತ್ಯುಕ್ತ ಹೇಳಿದ್ದಾರೆ. ಇದು ಸರಿಯಾಗಲ್ಲ ಅಂದ್ರೆ ಒಂದಲ್ಲ, ಇದು ಅವ್ರದ್ದೇ ನ್ಯಾಯ, ಅವರೇ ತೋರಿಸ್ಕೊಟ್ಟಿದ್ದಾರೆ. ಸಕುಚಿತವಾದಂತಹ ಕ್ರಿಯಾಪದವನ್ನು ಎಲ್ಲ ಕಡೆಗೂ ತಗೊಂಡ್ಬೇಕು ಅಂತ ಏನೋ. ತೌ ಉಭಾವಪಿ ನಿಷೇಧಕರು ನಿಷೇಧಂ ಮೋಕ್ಷಂ ಕುರ್ವಾತೆ ಜ್ಞಾನೋತ್ಪತ್ತಿ ಹೇತತ್ವೇನ. ಅವೆರಡು ಸನ್ಯಾಸ ಮತ್ತೆ ಕರ್ಮಯೋಗ, ಅವೆರಡೂ ಕೂಡ ನಿಶ್ರೇಯಸವನ್ನು ಉಂಟು ಮಾಡುತ್ತೆ. ನಿಶ್ರೇಯಸ ಅಂದ್ರೆ ಮೋಕ್ಷ. ಮೋಕ್ಷವನ್ನು ಉಂಟು ಮಾಡುತ್ತೆ ಅಂದ್ರೆ ಜ್ಞಾನೋತ್ಪತ್ತಿಗೆ ಕಾರಣವಾಗುವುದರ ಮೂಲಕ ಸೇರಿಸಿದ್ರು. ಬರೀ ಸನ್ಯಾಸಾಶ್ರಮದಲ್ಲೇ ಮೋಕ್ಷ ಆಗಲ್ಲ, ಕರ್ಮಯೋಗದಲ್ಲೇ ಮೋಕ್ಷ. ಸನ್ಯಾಸಾಶ್ರಮದಲ್ಲಿ ಶಬ್ದಮಾಲಿನ್ಯನಾಗಿ ಶ್ರವಣಮಾನ ನಿಧ್ಯಾಸನ ಮಾಡ್ತಾ ತತ್ವಜ್ಞಾನ ಪಡ್ಕೊಂಡು ಮುಕ್ತರಾಗ್ತಾರೆ. ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಯಾರಿಗೂ. ಅದು ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥನಾಗಿರ್ಲಿ, ಸನ್ಯಾಸಿ ಆಗಿರ್ಲಿ, ಯಾರೇ ಆಗಿರ್ಲಿ, ತತ್ವಜ್ಞಾನದಿಂದಲೇ ಮೋಕ್ಷವೇ ಹೊರತು ಮೋಕ್ಷಕ್ಕೆ ತತ್ವಜ್ಞಾನವಿಲ್ಲದೆ ಮೋಕ್ಷ ಇಲ್ವೇ ಇಲ್ಲ. ಹಾಗಿದ್ಮೇಲೆ ತತ್ವಜ್ಞಾನ ಆಗೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ ಅವ್ರಿಗೆಲ್ಲ ಆಗುತ್ತೆ ಅಂತ ಹೇಳಿ ಅಂದ್ರೆ ಇಲ್ಲ. ಅಲ್ಲೂ ಸನ್ಯಾಸಿಗಳಿಗೆ ತತ್ವಜ್ಞಾನ ಆಗೋದಕ್ಕೆ ಪ್ರಾಬಿಲಿಟಿ ಜಾಸ್ತಿ, ಅವರಿಗೆ ಅವಕಾಶ ಅನುಕೂಲ ಜಾಸ್ತಿ, ಅವರಿಗೆ ಆಗುತ್ತೆ. ಇದು ಕೂಡ ಪರಂಪರೆಯಿಂದ ಆಗತ್ತೆ, ಅದು ನೇರವಾಗಿ ಆಗತ್ತೆ ಅಂತ ಇದೆ ಭಾಷೆ. ಜ್ಞಾನೋತ್ಪತ್ತಿಗೆ ಕಾರಣವಾಗುವುದ್ರ ಮೂಲಕ ಮೋಕ್ಷವನ್ನು ತಂದುಕೊಡುತ್ತವೆ ಎರಡು. ಉಭೌ ಯಜ್ಞಪಿ ನಿಷೇಧಕರು ತಥಾಪಿ ತಯೋಸ್ತು ನಿಷೇಧ ಹೇತ್ವೋ ಕರ್ಮಸನ್ಯಾಸಾತ್ ಕೇವಲಾತ್ ಕರ್ಮಯೋಗೋ ವಿಶಿಷ್ಯತೆ ಇದು ಕರ್ಮಯೋಗಂ ಸ್ತೌತಿ. ಯದ್ಯಪಿ ಅವೆರಡೂ ನಿಷೇಧಕರನ್ನು ಉಂಟು ಮಾಡುತ್ತೆ, ಮೋಕ್ಷವನ್ನುಂಟು ಮಾಡುತ್ತೆ ಅನ್ನೋದು ನಿಜವಾದರೂ ಆಗಿದ್ದು ಕರ್ಮಸನ್ಯಾಸಕ್ಕಿಂತ ಅನ್ನುವಾಗ ಯಾವ ಕರ್ಮಸನ್ಯಾಸಕ್ಕಿಂತ ಕೇವಲ ಸೇರಿಸ್ಬಿಟ್ರು ಭಾಷಿಕಾರರು. ಕೇವಲ ಅಂತ ಶಬ್ದಕ್ಕೆ ಅರ್ಥ ಏನೋ ವಿವೇಕ ಇಲ್ಲದೆ ಇರತಕ್ಕಂತಹ ಸನ್ಯಾಸ ಅಂತ ನೋಡಿ. ಇಲ್ಲಿ ಅಲ್ಲ, ಮೂಲದಲ್ಲಿ ಹಾಗೇನಿಲ್ಲ. ಮೂಲದಲ್ಲಿ ಕರ್ಮನ್ಯಾಸ ಕರ್ಮಯೋಗ ವಿಶೇಷತೆ ಇದೆ. ಭಾಷಿಕಾರಿಗೆ ಏನಾಯ್ತೋ ಎಲ್ಲಾದ್ರೂ ಉಂಟೇನ್ರಿ, ಶಬ್ದಮಾದಿಗಳನ್ನ ಕೂರ್ಕೊಂಡು ವಿವೇಕದಿಂದ ಕೂರ್ಕೊಂಡಂತಹ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಹೇಳಕ್ಕಾಗತ್ತಾ?
ಕರ್ಮಯೋಗ ಅದಕ್ಕೆ ಸಾಧನವಾದಾಗ ಆ ಸನ್ಯಾಸಕ್ಕೆ ಕರ್ಮಯೋಗ ಅದಕ್ಕಿಂತ ಹೆಂಗೆ ಹೆಚ್ಚಾಗತ್ತೆ. ಆದ್ರಿಂದ ಅದಕ್ಕಿಂತ ಹೆಚ್ಚು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಸನ್ಯಾಸದಲ್ಲಿ ಯಾವುದೋ ಒಂದು ಭಾಗ ಕೊರತೆ ಮಾಡ್ಬೇಕು. ಸನ್ಯಾಸ ಏನ್ ಭಾಗ? ವಿವೇಕ ವೈರಾಗ್ಯ ಇರ್ತಕ್ಕಂಥ ಸನ್ಯಾಸ. ನಾನು ಕರ್ಮ ಮಾಡಲ್ಲ, ನಾನು ಏನು ಅನುಷ್ಠಾನ ಅಗ್ನಿಹೋತ್ರ ಮಾಡಲ್ಲ, ಯಜ್ಞ ಮಾಡಲ್ಲ, ಏನು ಮಾಡಲ್ಲ ಅಂಥೇಳಿ ಇದು ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೆ ಸಕೃತ್ವ ರಾಸನ್. ಅದು ದೇಹೇಂದ್ರಿಯ ಮನೋಬುದ್ಧಿಗೆ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿ ಸನ್ಯಾಸ ಕರ್ಮ ಮಾಡಲ್ಲ ಅಂದ್ರೆ, ಸನ್ಯಾಸ ಅಲ್ಲ ಅದು, ಕರ್ಮ ಮಾಡಲ್ಲ ಅಂದ್ರೆ ಆ ಕರ್ಮ ತ್ಯಾಗಕ್ಕಿಂತ ಕರ್ಮಯೋಗ ಉತ್ತಮ. ಲಂಡನ್ ಆಗಿ ಇರೋದಕ್ಕಿಂತ ಕರ್ಮಯೋಗ ಮಾಡೋದು ಉತ್ತಮ ಅಂತ ಅದನ್ನ ಹೇಳ್ತಾ ತಗೊಂಡ್ರು ಭಾಷೆಗಾರರು. ಕೇವಲ ಶಬ್ದದಿಂದ ಅಲ್ಲಲ್ಲ ವಿವೇಕ ಹಾಗೆ ತಗೋಬೇಕು. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಮಾಡ್ಬೇಕಾದ್ರೆ ಸುಮ್ಮನೆ ಕರ್ಮ ಬಿಟ್ಟೆ ಮಾಡಿದ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಮಾಡ್ಬೇಕೇ ಹೊರತು ವಿವೇಕಯುಕ್ತವಾದ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಮಾಡಬಾರ್ದು ಅಂತ ಭಾಷಿಕರು ಸ್ವಲ್ಪ ತಿದ್ಕೊಂಡ್ಬಿಟ್ರು. ಇಲ್ಲಿ ಪ್ರಶ್ನೆ ಮಾಡಿದ್ ಮಾತ್ರ ಸನ್ಯಾಸ ಕರ್ಮಯೋಗ ಅಂದ್ರೆ ಆ ಸನ್ಯಾಸ ವಿವೇಕಯುಕ್ತವಾದ ಸನ್ಯಾಸ ಆಗಲ್ಲ ಅಂತ ಅಂದ್ರು. ಆಗಲ್ಲ ಅಂದ್ಮೇಲೆ ಈ ಒಬ್ಬನಾದವನು ಕರ್ಮಯೋಗ ಮಾಡ್ತಿರೋನು ಕ್ಲೇಶಪ್ಪ ಈ ಕರ್ಮಯೋಗ ಮಾಡೋದು ಕರ್ಮಾಟ ಮಾಡೋದು ಬಿಟ್ಬಿಡ್ತೀನಿ ಇದೆಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅದು ಕರ್ಮ ಸನ್ಯಾಸ ಅನ್ಸ್ಕೊಳ್ಳಲ್ಲ. ಆ ಕರ್ಮ ಸನ್ಯಾಸದಲ್ಲಿ ಕರ್ಮಯೋಗ ಮಾಡೋದು ಬೆಟರು. ವಿವೇಕಯುಕ್ತವಾದ ಕರ್ಮ ಸನ್ಯಾಸ ಒಂದು ಇದೆಯಲ್ಲ, ಶಬ್ದ ಬಾಧೆಗಳನ್ನು ಕೂಡ್ಕೊಂಡ ಶ್ರವಣ ಮನಧ್ಯಾಸ, ಆ ಸನ್ಯಾಸ ಇದಕ್ಕಿಂತ ಹೆಚ್ಚು, ಅದಕ್ಕಿಂತ ಇದು ಹೆಚ್ಚಾಗಲ್ಲ, ಕರ್ಮಯೋಗ ಹೆಚ್ಚಾಗಲ್ಲ. ಭಾಷಿಕದಲ್ಲಿ ಅಕ್ಷರಾರ್ಥ ಹೇಳ್ಕೊಂಡು ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತಂದ್ರೆ ವಿವೇಕವಿಲ್ಲದೆ ಕರ್ಮ ಬಿಟ್ಟಂತಹ ಸನ್ಯಾಸಕ್ಕಿಂತ ಕರ್ಮಯೋಗ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತಾರೆ. ಕರ್ಮ ಸನ್ಯಾಸನ ಕರ್ಮದಿಂದ ಕಳ್ ತಪ್ಪಿಸ್ಕೊಳ್ಳೋದು ಅನ್ನೋ ಲೆವೆಲ್ಗೆ ಇಳಿಸ್ಬಿಟ್ರು. ಏನಂದ್ರೆ ಕರ್ಮ ಸನ್ಯಾಸನ ಕರ್ಮದಿಂದ ಕಳ್ ತಪ್ಪಿಸ್ಕೊಳ್ಳೋದು ಅನ್ನೋ ಲೆವೆಲ್ಗೆ ಇಳಿಸ್ಬಿಟ್ರು. ಹಾಗೆ ಕರ್ಮ ಸನ್ಯಾಸನ ಆ ಸನ್ಯಾಸ ಇಟ್ಕೊಳ್ಳೇ ಇಲ್ಲ, ವಿದಿಶ ಸನ್ಯಾಸ ಇಟ್ಕೊಳ್ಳಿಲ್ಲ, ಸನ್ಯಾಸನೇ ಇಳಿಸ್ಬಿಟ್ರು ಕೆಳಕ್ಕೆ. ಕರೆಕ್ಟ್. ಸನ್ಯಾಸವನ್ನೇ ಅರ್ಥ ಬೇರೆ ಮಾಡ್ಬಿಟ್ರು. ಆ ಕೇವಲ ಶಬ್ದ ಹಾಕಿದ್ರು. ಮತ್ತೆ ಭಾಷಿಕಾರರು ಚರ್ಚೆ ಮಾಡ್ತಾರೆ, ಈ ಕೇವಲ ಶಬ್ದ ಹಾಕಿ ನಿಮ್ಗೆ ಮನಸ್ಸಿಗೆ ಬಂತೋ ಇಲ್ವೋ ಅಂತ ಕನ್ಫರ್ಮ್ ಮಾಡಕ್ಕೆ ಇನ್ನೊಂದು ಚರ್ಚೆ ಮಾಡ್ತಾರೆ. ಅದೇ ಅಲ್ಲಿಗೆ ಮಯಾ ಉಕ್ತಂ ಕೇವಲ ಅಭಿಪ್ರಾಯ ನೋಡಿ ನೋಡಿ 334ರಲ್ಲಿ. ನಾನು 5:4 ಇದೇ ಚರ್ಚೆ ಮಾಡಿದ್ದಾರೆ ಮತ್ತೆ. ಅಲ್ಲೂ ಅಷ್ಟೇ ರಜ ಸನ್ಯಾಸ ಬಲಿ ಬಿಟ್ಟೆ ಅಂತ. ವಿವೇಕವಿಲ್ಲದೆ ಕರ್ಮ ಬಿಡೋದನ್ನ ಭಾಷ್ಯಕಾರರು ಒಪ್ಪಲ್ಲ, ಭಗವಂತನೂ ಒಪ್ಪಿಲ್ಲ. ವಿವೇಕಪೂರ್ವಕವಾಗಿ ಕರ್ಮ ಬಿಡೋದು ಅಂತಂದ್ರೆ ಆತ್ಮಜ್ಞಾನಾಂಗವಾಗಿ ಸನ್ಯಾಸ ಮಾಡೋದು ಒಪ್ಪಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಯಾರು ದ್ವೇಷಿಸಲ್ವೋ ಆಶಿಸಲ್ವೋ ಅವ್ರು ನಿತ್ಯ ಸನ್ಯಾಸಿ ಅಂತ ಹೇಳೋವಾಗ ಮಾಡ್ಬೇಕಾದಿಲ್ವೇ ಇಲ್ಲ, ಅವನು ಈ ಒಂದು ಮನಸ್ಸಿನ ಸ್ಥಿತಿಲಿ ಇದ್ರೆ ಅವ್ನು ಸನ್ಯಾಸಿ ಅಂತಾನೆ ಹೇಳ್ದಂಗಾಯ್ತಲ್ವಾ. ಕರ್ಮಯೋಗಿ ಪ್ರಶಂಸೆ ಅದು. ಕರ್ಮಯೋಗಿ ಪ್ರಶಂಸೆನಾ? ಕರ್ಮಯೋಗಿಯನ್ನ ಸನ್ಯಾಸಿ ಅಂದ್ಕೊಳ್ಳಿ ಅಪ್ಪ. ಖಾಲಿ ಕೇವಲವಾದ ಅಂದ್ರೆ ವಿವೇಕವಿಲ್ಲದೇನೆ ಕರ್ಮ ಬಿಟ್ಟೆ ನಾನು, ನಂಗೆ ಮಾಡೋಕ್ ಬೇಜಾರು, ಸಂಜಾನೆ ಮಾಡೋಕ್ಕೂ ಬೇಜಾರು, ಪೂಜೆ ಮಾಡೋಕ್ಕೂ ಬೇಜಾರು, ಅಗ್ನಿಹೋತ್ರ ಮಾಡೋಕ್ಕೂ ಬೇಜಾರು, ನಾನು ಆರಾಮಾಗಿರ್ತೀನಿ ಅಂತಂದ್ರೆ ಅದಕ್ಕಿಂತ ಕರ್ಮಯೋಗವೇ ಬೆಟರು ಅಷ್ಟೇ ಹೊರತು ವಿವೇಕಪೂರ್ವಕವಾದ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಅನ್ನಕ್ ಬರಲ್ಲ. ವಿವೇಕಪೂರ್ವ ಸನ್ಯಾಸ ಆತ್ಮಜ್ಞಾನಾಂಗವಾದ ಸನ್ಯಾಸವಾದ್ರಿಂದ ಅಲ್ಲಿ ಶ್ರವಣ ಮನ ನಿಧ್ಯಾಸನ ಉಂಟು. ಆತ್ಮನನ್ನೇ ದಿಟ್ಟಿಸಿ ನೋಡುವಂತಹ ಏಕಾಗ್ರತೆಯಿಂದ ಆತ್ಮಚಿಂತನೆ ಮಾಡೋದು. ಆತ್ಮಚಿಂತನೆ ಮಾಡುವಂತಹ ಸನ್ಯಾಸ ಅದಕ್ಕೆ ಹೋಲಿಕೆ ಕೊಡಕ್ ಬರುವುದೇ ಇಲ್ಲ, ಅದು ಅನ್ಬಿಟಬಲ್, ಅದಿಲ್ವೇ ಇಲ್ಲ. ಅರ್ಜುನ ಪ್ರಶ್ನೆಯಲ್ಲಿ ಹೌದು, ಅರ್ಜುನ ಪ್ರಶ್ನೆಯಲ್ಲಿ ಆ ಸನ್ಯಾಸ ಹೆಚ್ಚು ಕರ್ಮಯೋಗ ಹೆಚ್ಚು ಅಂತ. ನಿನಗೆ ಅದು ದಕ್ಕಲ್ಲ ಅನ್ಕೋಸಿ ಭಗವಂತ ಇದು ಹೆಚ್ಚು ಅಂತ ಹೇಳ್ತಿದ್ದಾನೆ. ಭಾಷಿಕರು ಅಕ್ಷರಾರ್ಥ ತಗೊಂಡು ಏನ್ ಮಾಡ್ಬಿಟ್ರು, ಅಯ್ಯೋ ಈ ಮುಖ್ಯ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಾಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತಂದ್ರೆ ಸುಮ್ಮನೆ ಬಿಟ್ಟ ಕರ್ಮ ಸನ್ಯಾಸಕ್ಕಿಂತ ಕರ್ಮಾನುಷ್ಠಾನ ಮಾಡೋದು ಬೆಟರ್ ಅಂತ ಅರ್ಥ ಮಾಡಿದ್ರು. ಹಾಗೂ ಅರ್ಥ ಮಾಡ್ಬೋದಾಗಿತ್ತು,
ನೀ ಹೇಳಿದ್ರೆ ಹಂಗೂ ಮಾಡ್ಬೋದಾಯ್ತು ಭಾಷಿಕಾರರು. ನಿನ್ ಯೋಗಿಗೆ ಇದು ಆಗಲ್ಲ ಹಾಕೋಣ, ಅರ್ಜುನ ದಕ್ಕಲ್ಲ ಹಾಕೋಣ, ಆಕ್ಚುಲಿ ಹಾಗೂ ಮಾಡ್ಬೋದಾಗಿತ್ತು. ಭಾಷಿಕಾರ ಯಾಕೋ ಅದು ಇಷ್ಟ ಆಗ್ಲಿಲ್ಲ. ಅದ್ ಯಾಕಂದ್ರೆ ಅರ್ಜುನ್ ಒಬ್ಬರಿಗೆ ಹೇಳೋದು ಇಷ್ಟವಾಗಲ್ಲ, ಎಲ್ಲರಿಗೂ ಉಪದೇಶ ಮಾಡ್ತಿದ್ದಾನೆ. ಯಾರೇ ಆಗಲಿ ಸುಮ್ಮನೆ ಕರ್ಮ ಬಿಡ್ತೀನಿ ಅಂತಂದ್ರೆ ಅದು ಸನ್ಯಾಸವಲ್ಲ ಕಣ್ರೋ, ಅದು ಕರ್ಮಯೋಗವೇ ವಾಸಿ ಅಂತ ಭಾಷಿಕಾರ ಹಾಕೋ. ಅದೇ ಈ ಒಂದು ಜಾಗದಲ್ಲಿ ಈ ಸೂಕ್ಷ್ಮತೆಯನ್ನ ಬಹಳ ಗಮನಿಸ್ಬೇಕು. ಬರೀ ಕರ್ಮ ಬಿಟ್ಟೆ ಅಂದ್ಬಿಟ್ರೆ ಭಾಷಿಕಾರ ಅಭಿಪ್ರಾಯದಲ್ಲಿ ಕರ್ಮ ಬಿಟ್ಟು ಹೋಗ್ಬೇಕೇ ಹೊರತು ಕರ್ಮ ಬಿಡೋದಲ್ಲ ಅಂತ. ಹೌದು ಹೌದು, ಅಲ್ಲಿ ಹೇಳಲ್ಲ. ಹೌದು, ಎರಡು ಆಗೋದಿಲ್ಲ. ಅದರಿಂದ ಅಲ್ಲಿ ನಿಜ, ಅಲ್ಲಿ ಈ ಪ್ರಶ್ನೆ ಬರಲ್ಲ. ಕರೆಕ್ಟ್, ಅದು ನಿಜ. ಆದ್ರೂ ಅದನ್ನು ತಗೊಂಡು ಇದು ಸೇರಿಸ್ತಾ ಇದ್ದಾರೆ. ಅಲ್ಲ, ಅದು ಇರ್ಬೋದು. ಕರ್ಮ ಸನ್ಯಾಸ ಕರ್ಮಯೋಗ ಒಬ್ಬನಿಗೆ ಹೊಂದಲ್ಲ ಅಂತ ಇಟ್ಕೋಬಹುದು. ಈ ಆಶ್ರಮ ಸನ್ಯಾಸವು ಕರ್ಮಯೋಗವು ಒಬ್ಬನಿಗೆ ಒಂದೇ ಕಾಲ ಹೊಂದೋದಿಲ್ಲ. ಆದ್ರಿಂದ ಯಾವ್ದನ್ನ ಮಾಡ್ಬೇಕು ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಪ್ರಶ್ನೆ ಮಾಡುವ ಹಾಗೆ ಅಂದ್ರು. ಆದ್ರೆ ಪ್ರಶ್ನೆ ಉತ್ಸಾಹ ಕೊಡುವ ಮಾತ್ರ ಕರ್ಮಯೋಗ ವಿಶಿಷ್ಯತೆ ಅಂತ ಹೇಳಿದ್ರಿಂದ ಕರ್ಮಕ್ಕೆ ಬರೀ ಕರ್ಮ ಬಿಡೋದಕ್ಕಿಂತ ಕರ್ಮಯೋಗ ವಿಶಿಷ್ಯತೆ ಸರಿ. ಆದ್ರೆ ಅಮ್ಮ ಹೇಳ್ದಂಗೆನೆ ದಕ್ಕೋದಿಲ್ಲ. ಇದು ಅದು ಭಾಷೆಗಳಲ್ಲಿ ಹೇಳಿದ್ರು, ಯಮದಿಮಾದಿಗಳಿಂದ ದುರ್ನಿಷ್ಠೆಯತ್ವ ಅಂತ ವಾಕ್ಯ ಕೊಟ್ರು. ಅಲ್ಲ, ಇಲ್ಲೂ ಬರುತ್ತಲ್ಲ 325 ಭಾಷೆ ಭಾಗದಲ್ಲಿ ಕೊನೆಗೆ ಕರ್ಮ ಸನ್ಯಾಸ ಪೂರ್ವೋಕ್ತ ಆತ್ಮವಿತ್ ಕರ್ತೃಕ ಕರ್ಮ ಸನ್ಯಾಸ ವಿಲಕ್ಷಣಾತ್ ಸತ್ಯೇವ ಕರ್ತೃತ್ವ ವಿಜ್ಞಾನೇ ಕರ್ಮೀಕ ದೇಶ ವಿಷಯಾತ್ ಯಮ ನಿಯಮಾದಿ ಸಹಿತತ್ವ ದುರನುಷ್ಠೇಯತ್ವ ಅಂತಂದ್ರು. ಸನ್ಯಾಸಾಶ್ರಮದಲ್ಲಿ ಯಮ ನಿಯಮಾದಿ ಪ್ರಧಾನ. ಅದು ಕೋಪತಾಪಾದಿ ಮಾಡ್ಕೋ ಹಾಗಿಲ್ಲ. ಇಂದ್ರಿಯ ನಿಗ್ರಹ ಉಳ್ಳವನಾಗಬೇಕು, ಮನೋ ನಿಗ್ರಹ ಉಳ್ಳವನಾಗಬೇಕು, ಅಂತರ್ಮುಖನಾಗಬೇಕು, ಆತ್ಮಸ್ವರೂಪಾನುಸಂಧಾನ ಮಾಡ್ತಿರ್ಬೇಕು, ಆತ್ಮಚಿಂತನೆಯಲ್ಲಿಯೇ ಮುಳುಗಿರ್ತಕ್ಕದ್ದು ಅನ್ನೋದಿದೆಯಲ್ಲ, ಅದು ಸಾಮಾನ್ಯ ಮನುಷ್ಯನಿಗೆ ಆಗೋದಿಲ್ಲ, ಅದು ದಕ್ಕೋದಿಲ್ಲ. ಆದ್ರಿಂದ ಭಗವಂತ ಕರ್ಮಯೋಗನ ಹೊಗಳ್ತಾ ಇದ್ದಾನೆ ಅಂತ ಅಲ್ಲಿ ಉತ್ಸಾಹ ಕೊಟ್ಟು ಅದು ಇನ್ನ ಚೆನ್ನಾಗಿತ್ತು. ಅದು ಕರೆಕ್ಟ್ ಆಗಿ ತಗೊಂಡೋಯ್ತು. ಹಾಗೆ ಕ್ಯಾರಿ ಮಾಡ್ಬೋದಾಗಿತ್ತು. ಯಾಕೋ ಭಾಷಿಗಾರರು ಇಲ್ಲಿ ಸನ್ಯಾಸಕ್ಕಿಂತ ಅಂದ್ರೆ ಸುಮ್ಮನೆ ಕರ್ಮ ಬಿಡೋದಕ್ಕಿಂತ ಕರ್ಮಯೋಗವೇ ಉತ್ತಮ ಅಂತ ತಗೊಟ್ರು. ಕಸ್ಮಾದಿತಿ ಆಹ. ಯಾಕೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಉತ್ತಮ ಅಂತಂದ್ರೆ ಇವಾಗ ಕರ್ಮಯೋಗಿನೇ ಹೊಗಳ್ತಾ ಇದ್ದಾನೆ ಪರಮಾತ್ಮ. ಕರ್ಮಯೋಗಿನ ಹೇಗೆ ಹೇಳ್ತಿದ್ದಾನೆ? ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವಃ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅವನನ್ನ ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಸಹ ಕರ್ಮಯೋಗಿ ನಿತ್ಯ ಸನ್ಯಾಸಿ. ಯಹ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ, ಯಾರನ್ನೂ ದ್ವೇಷ ಮಾಡೋದಿಲ್ಲ, ಏನನ್ನೂ ಬಯಸೋದಿಲ್ಲ, ಕರ್ಮ ಮಾಡ್ತಾ ಇದ್ದಾನೆ. ಕರ್ಮ ಮಾಡುವಾಗ ಈಶ್ವರಾರ್ಪಣ ಬುದ್ಧಿಯಿಂದ ಈಶ್ವರೋಮೇ ತುಷ್ಯತು ತೇನ ಪರಮೇಶ್ವರಂ ಪ್ರೀಣಯಾನಿ ಈಶ್ವರಾಯ ಅಹಂ ಭೃತ್ಯವತ್ ಕರ್ಮಾಣಿ ಕರೋಮಿ ಅಂತ ಅಂದ್ಕೊಂಡು ಕರ್ಮ ಮಾಡ್ತಾ ಇದ್ದಾನೆ. ಅವನು ಯಾರನ್ನು ದ್ವೇಷ ಮಾಡಲ್ಲ. ಯಾರು ದ್ವೇಷ ಮಾಡುದು ಇವನನ್ನ ಅದು ಅವನ ಹಣೆ ಬರ ಅನ್ಕೊಂಡು ಸುಮ್ಮನೆ ಇರ್ತಾನೆ. ಅಥವಾ ನನ್ನ ಪಾಪಕರ್ಮ ಅವ್ನು ಮಾಡಿಸ್ತಾ ಇದೆ ಅನ್ಕೊಂಡು ಸುಮ್ಮನೆ ಇರ್ತಾನೆ. ಅದೇ ಇದೊಂದು ಸ್ವಪ್ನದಲ್ಲಿ ದ್ವೇಷ ಮಾಡೋರಿದ್ದಾರೆ, ಅವಳವರು ಇರ್ತಾರೆ, ಸುಮ್ಮನೆ ಇರ್ತಾರೆ. ಹಾಗೆ ಯಾರನ್ನು ಬಯಸೋದು ಇಲ್ಲ. ಯಾಕೆ ಬಯಸೋದಿಲ್ಲ? ಬಯಸೋದು ಅನ್ನೋದು ಅವಿದ್ಯೆಯಿಂದ ಬರುವಂತಹ ಧರ್ಮ, ಅಜ್ಞಾನದಿಂದ ಬರುವಂತಹ ಧರ್ಮ, ಅವಿದ್ಯಾಕೃತ ಕಾಮ ಅಂದ್ರೆ ಬಯಸೋದಿಲ್ಲ. ಹೀಗೆ ನಿರ್ದ್ವಂದ್ವ ಅಂದ್ರೆ ಶೀತೋಷ್ಣ, ಸುಖ ದುಃಖ, ರಾಗ ದ್ವೇಷ, ಹರ್ಷ ವಿಷಾದ, ಇದಕ್ಕೆ ದ್ವಂದ್ವ ಅಂತ ಹೆಸರು. ದ್ವಂದ್ವವನ್ನು ಕಸ್ಕೊಂಡ್ಬಿಟ್ಟವನು ಸುಖಂ ವಿಮುಚ್ಯತೆ. ಸುಖಂ ಅನ್ನೋದು ಇದು ಅಡ್ವರ್ಬ್, ಅದು ಅವ್ಯಯ. ಅದು ಸುಖಂ ಸುಖೇ ಸುಖ ಇದಲ್ಲ, ನಾಮಪದ ಅಲ್ಲ. ಸುಲಭವಾಗಿ ಕೆಲಸ, ಸುಲಭವಾಗಿ ಅವನು ಮುಕ್ತನಾಗ್ತಾನೆ. ಈ ರೀತಿ ಇದ್ದಂತಹ ಸಾಧಕನು ಇಲ್ಲಿ ಮಹಾಬಾಹುವೇ ಅರ್ಜುನನೇ ಸುಖಮನ್ನು ಸುಲಭವಾಗಿ ಈಸಿಯಾಗಿ ಅವನು ಬಂಧನದಿಂದ ಅಂದ್ರೆ ಈ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅಭಿಮಾನ ಪಟ್ಕೊಳ್ಳೋದು ಅಂತ ಏನಿದೆ ಅಜ್ಞಾನ, ಈ ಅಜ್ಞಾನದಿಂದ ಬಿಡುಗಡೆ ಹೊಂದ್ತಾನೆ. ಸ್ವಸ್ವರೂಪದಲ್ಲಿ ನೆಲೆ ನಿಂತು ಬಿಡ್ತಾನೆ. ಪರಮಾರ್ಥ ಸ್ವರೂಪವನ್ನು ಕಂಡ್ಕೊಂಡು ಮುಕ್ತನಾಗ್ತಾನೆ. ಟೈಮ್ ಆಯ್ತು.
ಇದನ್ನ ಹೇಳೋಣ ವಿವೇಕ ಚೂಡಾಮಣಿ ಸ್ವಲ್ಪ ಅಲ್ಲಿ ಅದು ಮುಡ್ಚುಣಿ